ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ ಸಜಿ ಯೂಟ್ಯೂಬ್ ಚಾನಲ್. ಈ ಸೆಷನ್ನಲ್ಲಿ ಇನ್ ಕಂಟಿನ್ಯೂಸ್ ಸೆಷನ್ ಆಫ್ ಹೈಯರ್ ಎಜುಕೇಷನ್, ಈ ಸೆಷನ್ನಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದ ರ್ಯಾಂಕಿಂಗ್ ಸಿಸ್ಟಮಲ್ಲಿ ನ್ಯಾಷನಲ್ ಲೆವೆಲ್ ರ್ಯಾಂಕಿಂಗು, ಇಂಟರ್ನ್ಯಾಷನಲ್ ಲೆವೆಲ್ ರ್ಯಾಂಕಿಂಗ್ ಯಾರು ಕೊಡ್ತಾರೆ ಇನ್ಸ್ಟಿಟ್ಯೂಷನ್ಗೆ ವಿತ್ ರೆಸ್ಪೆಕ್ಟ್ ಟು ದ ಹೈಯರ್ ಎಜುಕೇಷನ್. ನಮ್ಮ ಇನ್ಸ್ಟಿಟ್ಯೂಷನ್ಸು ಇಂಟರ್ನ್ಯಾಷನಲ್ ಅಂದರೆ ಗ್ಲೋಬಲ್ ಲೆವೆಲಲ್ಲಿ ಎಷ್ಟು ಅಚೀವ್ಮೆಂಟ್ ಮಾಡಿದ್ದಾವೆ, ಯಾವ ರ್ಯಾಂಕಿಂಗ್ ಪಡೆದಿದ್ದಾವೆ, ಮತ್ತು ನ್ಯಾಷನಲ್ ಲೆವೆಲಲ್ಲಿ ಯಾವ ಇನ್ಸ್ಟಿಟ್ಯೂಷನ್ನು ಟಾಪ್ ಲೆವೆಲಲ್ಲಿ ಇದೆ ಅನ್ನೋದನ್ನ ಈ ಕಂಟಿನ್ಯೂಸ್ ಸೆಷನಲ್ಲಿ ನೋಡೋಣ. ಯು ವಿಲ್ ಗೆಟ್ ಅರೌಂಡ್ 1 to 2 ಕ್ವಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಅಟ್ಲೀಸ್ಟ್ ಒಂದು ಕ್ವಶನ್ ಅಂದರೆ ಒಂದು ಪಕ್ಕಾ ಇದ್ದೇ ಇರುತ್ತೆ. ಸೊ ಫಸ್ಟಾಗಿ NIRF, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್, ಇದೇನು ಮಾಡುತ್ತೆ, ಇದು ಕಮ್ಸ್ ಅಂಡರ್ MHRD, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಇದೇನಲ್ಲಿ MHRD ಅಂಡರ್ ಇನಿಷಿಯೇಟಿವ್ ಮಾಡ್ಕೊಂಡಿರೋದು ಇದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಪರ್ಟಿಕ್ಯುಲರ್ಲಿ ಇದು ನ್ಯಾಷನಲ್ ಲೆವೆಲಲ್ಲಿ, ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಕಾಲೇಜುಗಳಲ್ಲಿ ಒಂದು 5 ಪ್ಯಾರಾಮೀಟರ್ಸ್, ಒಂದಿಷ್ಟು ಪ್ಯಾರಾಮೀಟರ್ಸ್ ಇದೆ. ಅದರಲ್ಲಿ ಅವರು ಇಂಪಾರ್ಟೆಂಟಾಗಿ 5 ಪ್ಯಾರಾಮೀಟರ್ಸ್ನ ಇಟ್ಕೊಂಡು ಇನ್ಸ್ಟಿಟ್ಯೂಷನ್ನ ರ್ಯಾಂಕಿಂಗ್ ಕೊಡ್ತಾರೆ. ನೋಡೋಣ. ಫಸ್ಟ್ನೇದಾಗಿ NIRF, ನಾನು ಹೇಳ್ದಂಗೆ NHRD, ಮೆಥಡಾಲಜಿ ಅಡಾಪ್ಟೆಡ್ ಬೈ MHRD, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಟು ರ್ಯಾಂಕ್ ದ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ. ಫ್ರೇಮ್ವರ್ಕ್ ಅಪ್ರೂವ್ ಮಾಡಿರೋದು MHRDನವರು. ಇದು ಲಾಂಚ್ ಆಗಿದೆ ರೀಸೆಂಟಾಗಿ, ಅಂದರೆ 5 ವರ್ಷದಿಂದ ಲಾಂಚ್ ಆಗಿದೆ. 29th ಸೆಪ್ಟೆಂಬರ್ 2015 ಲಾಂಚ್ ಆಗಿರೋದು. ದೆನ್ ನಾನು ಹೇಳ್ದಂಗೆ ಇಲ್ಲಿ ಕೆಲವು ಪ್ಯಾರಾಮೀಟರ್ಸ್ ಮೇಲೆ ರ್ಯಾಂಕಿಂಗ್ ಸಿಸ್ಟಮ್ನ ಅಳವಡಿಸ್ಕೊಂಡಿರ್ತಾರೆ. ದೇರ್ ಆರ್ 5 ಕ್ಲಸ್ಟರ್ಸ್ ಆ್ಯಂಡ್ ಅಸೈನ್ ಟು ಸರ್ಟೈನ್ ವೇಟೇಜ್. ಓಕೆ, 5 ಪ್ಯಾರಾಮೀಟರ್ಸು ಅಡಾಪ್ಟ್ ಮಾಡಿಕೊಂಡು ಸರ್ಟೈನ್ ವೇಟೇಜ್, ಅದಕ್ಕೆ ನಾವು ವೇಟೇಜ್ ಅಂದರೆ ಓವರಾಲ್ 100 ಮಾರ್ಕ್ಸಿಗಾದರೂ ತಗೋಬೋದು, ಅಥವಾ ನಾವು 1 ಪಾಯಿಂಟ್ಗಾದ್ರೂ ತಗೋಬೋದು. 1 ಪಾಯಿಂಟ್ ತೊಗೊಂಡ್ರೆ ನಮಗೆ ವೇಟೇಜ್ ಪಾಯಿಂಟ್ ಸಮಥಿಂಗ್ ಮುಖ ಬರುತ್ತೆ. 100% ತೊಗೊಂಡ್ರೆ ಪರ್ಸೆಂಟೇಜ್ ವೈಸು ಬರುತ್ತೆ. ಹಾಗಾಗಿ ರ್ಯಾಂಕಿಂಗ್ ಪ್ಯಾರಾಮೀಟರ್ಸ್ನಲ್ಲಿ ಏನೇನು ಮುಖ್ಯವಾಗಿ NIRFನವರು ಕನ್ಸಿಡರ್ ಮಾಡ್ತಾರೆ ಅಂದರೆ, ಫಸ್ಟ್ನೇದಾಗಿ ಟೀಚಿಂಗ್, ಲರ್ನಿಂಗ್ ಆ್ಯಂಡ್ ರಿಸೋರ್ಸಸ್, TLR ಅಂತ ಕರಿತೀವಿ. ಈ ಪರ್ಟಿಕ್ಯುಲರ್ ಪ್ಯಾರಾಮೀಟರ್ನಲ್ಲಿ 30% ಅಥವಾ ನೀವು 1 ಪಾಯಿಂಟ್ ಕನ್ಸಿಡರ್ ಮಾಡಿದರೆ 0.30 ಪಾಯಿಂಟ್ ಕನ್ಸಿಡರ್ ಮಾಡ್ತಾರೆ, ಅಥವಾ 100% ಅಂದರೆ 30% ಕನ್ಸಿಡರ್ ಮಾಡ್ತಾರೆ. 100%ಅಲ್ಲಿ 30% ಈ ಸಿಂಗಲ್ ಪ್ಯಾರಾಮೀಟರಿಂದ ಅವರು ಕವರ್ ಮಾಡ್ತಾರೆ. ಏನೇನಿದು ಟೀಚಿಂಗ್, ಲರ್ನಿಂಗ್ ಆ್ಯಂಡ್ ರಿಸೋರ್ಸಸ್ ಅಂದರೆ, ಫಸ್ಟ್ನೇ ಪಾಯಿಂಟು ಸ್ಟೂಡೆಂಟ್ ಸ್ಟ್ರೆಂತ್ ಇನ್ಕ್ಲೂಡಿಂಗ್ ಡಾಕ್ಟರ್ ಸ್ಟೂಡೆಂಟ್ಸ್. ಆ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನಲ್ಲಿ ಸ್ಟೂಡೆಂಟ್ ಸ್ಟ್ರೆಂತ್ ಎಷ್ಟಿದೆ, ಮತ್ತು ಅದರಲ್ಲಿ ಎಷ್ಟು ಜನ PhD ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸು, PhDಗೆ ಎನ್ರೋಲ್ ಆಗಿರೋ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅನ್ನೋದು ಒಂದು ಮೇನ್ ಕ್ರೈಟೀರಿಯಾ ಈ ಪ್ಯಾರಾಮೀಟರಲ್ಲಿ. ನೆಕ್ಸ್ಟು ಸ್ಟೂಡೆಂಟ್ ಆ್ಯಂಡ್ ಫ್ಯಾಕಲ್ಟಿ ರೇಷಿಯೋ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟೂಡೆಂಟ್ ಫ್ಯಾಕಲ್ಟಿ ರೇಷಿಯೋ ಎಷ್ಟಿದೆ ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಗುತ್ತೆ. ಕೆಲವು ಕಡೆ ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾರೆ, ಫ್ಯಾಕಲ್ಟೀಸ್ ಕಮ್ಮಿ ಇರ್ತಾರೆ. ಅದೇ ಥರ ಕೆಲವು ಕಡೆ ಫ್ಯಾಕಲ್ಟೀಸ್ ಜಾಸ್ತಿ ಇರ್ತಾರೆ, ಸ್ಟೂಡೆಂಟ್ ಕಮ್ಮಿ ಇರ್ತಾರೆ. ಸೊ NIRF ಏನು ಮಾಡಿದೆ, ಇಷ್ಟು ಒಂದು ರೇಷಿಯೋ ಅಂತ ಅಡಾಪ್ಟ್ ಮಾಡಿರುತ್ತೆ. ಆ ರೇಷಿಯೋ ಪ್ರಕಾರನೇ ಅವರು ವೇಟೇಜ್ ಕೊಡ್ತಾರೆ. ನೆಕ್ಸ್ಟು ಕಂಬೈನ್ಡ್ ಮೆಟ್ರಿಕ್ ಫಾರ್ ಫ್ಯಾಕಲ್ಟಿ ವಿತ್ PhD ಆ್ಯಂಡ್ ಈಕ್ವಲೆಂಟ್ ಎಕ್ಸ್ಪೀರಿಯನ್ಸ್. ಓಕೆ, PhDಗೆ ನಾನು ಹೇಳ್ದಂಗೆ PhDಗೆ ಎಷ್ಟು ಜನ ಎನ್ರೋಲ್ ಆಗಿದ್ದಾರೆ, ಫ್ಯಾಕಲ್ಟೀಸು ಎಷ್ಟು ಜನ PhD ಮುಗಿಸಿದ್ದಾರೆ, ಓಕೆ, ಅಥವಾ ಅವ್ರ ಈಕ್ವಲೆಂಟ್ ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅದನ್ನು ಒಂದು ವೇಟೇಜ್ ಆಗಿ ಕನ್ಸಿಡರ್ ಮಾಡ್ತಾರೆ. ಫೈನಲಿ ಫೈನಾನ್ಷಿಯಲ್ ಫೈನಾನ್ಷಿಯಲ್ ರಿಸೋರ್ಸ್ ಎಲ್ಲೆಲ್ಲಿಂದ ಬರ್ತಾ ಇದೆ ಇನ್ಸ್ಟಿಟ್ಯೂಷನ್ಗೆ, ಮತ್ತು ಆ ರಿಸೋರ್ಸ್ನ ಹೇಗೆ ಅವರು ಯುಟಿಲೈಸೇಷನ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಮುಖವಾದ ಕ್ರೈಟೀರಿಯಾ ಆಗುತ್ತೆ. ಅದರಲ್ಲಿ ಫಸ್ಟ್ ಪ್ಯಾರಾಮೀಟರ್ಸಲ್ಲಿ ಟೀಚಿಂಗ್, ಲರ್ನಿಂಗ್ ಆ್ಯಂಡ್ ರಿಸೋರ್ಸಸ್ಸಲ್ಲಿ. ಕಮ್ಸ್ ಟು ದ ಸೆಕೆಂಡ್ ಪ್ಯಾರಾಮೀಟರ್, ಗ್ರ್ಯಾಜುಯೇಷನ್ ಔಟ್ಕಮ್. ಇದು ಪರ್ಸೆಂಟೇಜ್ ವೇಟೇಜ್ ಬಂದುಬಿಟ್ಟು 20% ಇದೆ. ಓಕೆ, ಗ್ರ್ಯಾಜುಯೇಷನ್ ಔಟ್ಕಮಲ್ಲಿ ಏನಾಗುತ್ತೆ, ಯಾವುದೇ ಒಬ್ಬ ಸ್ಟೂಡೆಂಟು ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನಿಂದ ಗ್ರ್ಯಾಜುಯೇಟ್ ಆದ ನಂತರ ಅವನು ಪ್ಲೇಸ್ಮೆಂಟ್, ಎಷ್ಟು ಜನದ ಪ್ಲೇಸ್ಮೆಂಟ್ ಆಗಿದೆ ಆ ಪರ್ಟಿಕ್ಯುಲರ್, ಇವಾಗ ನೋಡಿ ಫೈನಲ್ ಇಯರ್ ಹೈಯರ್ ಎಜುಕೇಷನ್ ತಗೊಂಡ್ರೆ ಇವಾಗ ಡಿಗ್ರಿ ಇರ್ಬೋದು, ಅಥವಾ PhD ಮಾಡ್ಕೊಂಡು ಹೊರಗೆ ಬಂದಿರೋರ್ಬೋದು, ಅಥವಾ MSc MCom ಏನಾದ್ರು ಮಾಡ್ಕೊಂಡು ಹೊರಗೆ ಬಂದಿರ್ತಾರಲ್ಲ, ಆ ಸ್ಟೂಡೆಂಟ್ಸ್ ಓವರ್ ಆಲ್ ಸ್ಟೂಡೆಂಟ್ಸಲ್ಲಿ ಎಷ್ಟು ಜನಕ್ಕೆ
ಪ್ಲೇಸ್ಮೆಂಟ್ ಸಿಕ್ಕಿದೆ, ಹೊರಗೆ ಬಂದಮೇಲೆ ಪ್ಲೇಸ್ಮೆಂಟ್ ಸಿಕ್ಕಿದೆ ಅನ್ನೋದು ಒಂದು ಮುಖ್ಯವಾದ ಕ್ರೈಟೀರಿಯಾ ಆಗುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಮೆಟ್ರಿಕ್ಸ್ ಆಫ್ ಯೂನಿವರ್ಸಿಟಿ ಪ್ರೋಗ್ರಾಮ್ ಏನೇನು ಕಂಡಕ್ಟ್ ಮಾಡಿದ್ದಾರೆ ಅದನ್ನು ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ. ಮತ್ತು ಅವ್ರ ಪ್ಲೇಸ್ಮೆಂಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ದು ಒಂದು ಆ್ಯಾವ್ರೇಜ್ ಸ್ಯಾಲ್ರಿ ಎಷ್ಟಿದೆ ಅನ್ನೋದೊಂದು ಕ್ರೈಟೀರಿಯಾ ಬರುತ್ತೆ. ಮತ್ತು ಮೆಟ್ರಿಕ್ ಆಫ್ ಸ್ಟೂಡೆಂಟ್, ನಂಬರ್ ಆಫ್ PhD ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟೆಡ್. ಓಕೆ, ಹೌ ಮೆನಿ ಸ್ಟೂಡೆಂಟ್ಸ್, ಎಷ್ಟು ಜನ PhDನ ತೊಗೊಂಡಿದ್ದಾರೆ ಅನ್ನೋದು ಒಂದು ಮುಖ್ಯವಾದ ಅಂಶ ಇಲ್ಲಿ ಗ್ರ್ಯಾಜುಯೇಷನ್ ಔಟ್ಕಮ್ಸ್ ಪ್ಯಾರಾಮೀಟರಲ್ಲಿ ಬರುತ್ತೆ. ಅದೇ ರೀತಿ ಥರ್ಡಲ್ಲಿ ರಿಸರ್ಚ್ ಆ್ಯಂಡ್ ಪ್ರೊಫೆಷನಲ್ ಪ್ರಾಕ್ಟೀಸು ನಿಮಗೆ ಔಟ್ ಆಫ್ 100 30% ವೇಟೇಜ್ ಬರುತ್ತೆ. ಇಲ್ಲಿ ರಿಸರ್ಚ್ ಆ್ಯಂಡ್ ಪ್ರೊಫೆಷನಲ್ ಪ್ರಾಕ್ಟೀಸಲ್ಲಿ ಸ್ಟೂಡೆಂಟು ಎಷ್ಟು ಪೇಪರ್ನ ಅಥವಾ ರಿಸರ್ಚ್ ಪೇಪರ್ಸ್ನ ಪಬ್ಲಿಕೇಶನ್ ಮಾಡಿದ್ದಾನೆ, ಓಕೆ, ಕಂಬೈನ್ಡ್ ಓವರಾಲ್ ಎಷ್ಟು ಪಬ್ಲಿಕೇಶನ್ ಮಾಡಿದ್ದಾನೆ, ಮತ್ತು ರಿಸರ್ಚ್ ಪೇಪರ್ ಕ್ವಾಲಿಟಿ ಎಷ್ಟಿದೆ. ಆ ಪಬ್ಲಿಕೇಶನ್ ಕ್ವಾಲಿಟಿನೂ ನಾನು ರಿಸರ್ಚ್ ಸೆಷನ್ ಮಾಡಬೇಕಾದ್ರೆ ಇದನ್ನೆಲ್ಲ ನಿಮಗೆ ಹೇಳಿದ್ದೀನಿ. ಕ್ವಾಲಿಟಿ ಆಫ್ ಪಬ್ಲಿಕೇಶನ್ಸ್ ಎಷ್ಟಿದೆ, ಮತ್ತು ಸೈಟೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೈಟೇಷನ್ ಅಂದರೆ ಏನು, ಪಬ್ಲಿಕೇಶನ್ಗೂ ಸೈಟೇಷನ್ಗೂ ಏನು ಡಿಫ್ರೆನ್ಸ್ ಅಂದರೆ, ನಾವು ಸ್ಟೂಡೆಂಟ್ಸು ಅಥವಾ ನಾವೇನಾದರೂ ಪಬ್ಲಿಕೇಶನ್ ಮಾಡಿರ್ತಕ್ಕಂಥ ಒಂದು ಪೇಪರ್ನ ಎಷ್ಟು ಜನ ಅದನ್ನು ನೋಡಿಬಿಟ್ಟು ಅವರ ರಿಸರ್ಚಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಅದು ಬಂದುಬಿಟ್ಟು ಸೈಟೇಷನ್ ಅಂತ ನಾವು ಹೇಳ್ತೀವಿ. ಮತ್ತು ಅವರು ಎಷ್ಟು ಪಬ್ಲಿಷನ್ಸ್ಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ತೊಗೊಂಡಿದ್ದಾರೆ, ಮತ್ತು ಪೇಟೆಂಟ್ ತೊಗೊಂಡಿದ್ದಾರೆ, ಅದನ್ನು ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಗುತ್ತೆ ಅಂಡರ್ ರಿಸರ್ಚ್ ಆ್ಯಂಡ್ ಪ್ರೊಫೆಷನಲ್ ಪ್ರಾಕ್ಟೀಸಲ್ಲಿ. ನೆಕ್ಸ್ಟ್ ಒನ್, ಔಟ್ರೀಚ್ ಆ್ಯಂಡ್ ಇನ್ಕ್ಲೂಸಿವಿಟಿ. ಇಟ್ ಈಸ್ ಇಂಪಾರ್ಟೆಂಟ್. 10% ಇದ್ರೂ ಬಟ್ ವೇಟೇಜ್ ತುಂಬ ಇರುತ್ತೆ ಇದಕ್ಕೆ. ಔಟ್ರೀಚ್ ಅಂದರೆ ನಮ್ಮ ಇನ್ಸ್ಟಿಟ್ಯೂಷನ್ನು ಎಷ್ಟು ಔಟ್ರೀಚ್, ಹೊರಗಡೆ ಎಷ್ಟು ಸ್ಟೂಡೆಂಟ್ಸ್ನ ಬರ್ತಿದೆ ಅಂದರೆ ನಮ್ಮ ಸ್ಟೇಟಿಂದ ಬಿಟ್ಟು ಬೇರೆ ಬೇರೆ ಸ್ಟೇಟಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಎನ್ರೋಲ್ ಆಗ್ತಿದ್ದಾರೆ ನಮಗೆ, ಮತ್ತು ಔಟ್ ಆಫ್ ಕಂಟ್ರಿಯಿಂದ ಎಷ್ಟು ಸ್ಟೂಡೆಂಟ್ಸು ನಮ್ಮಲ್ಲಿ ಬರ್ತಾ ಇದ್ದಾರೆ ಅದೊಂದು. ಮತ್ತು ಪರ್ಸೆಂಟೇಜ್ ಆಫ್ ಮೆನ್ ಕನ್ಸಿಡರ್ ಮಾಡಿದರೆ ಎಷ್ಟು ಜನ ವುಮೆನ್ ಸ್ಟೂಡೆಂಟ್ಸು ಇದ್ದಾರೆ ಅದನ್ನು ಔಟ್ರೀಚಲ್ಲಿ ಬರುತ್ತೆ. ಮತ್ತು ಎಕನಾಮಿಕಲಿ ಸೋಷಿಯಲಿ ಚಾಲೆಂಜ್ಡ್ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ ಅದನ್ನು ಬರುತ್ತೆ. ಮತ್ತು ಫೆಸಿಲಿಟೀಸ್ ಫಾರ್ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ಗೆ ನಮ್ಮ ಕೆಲವು ಇನ್ಸ್ಟಿಟ್ಯೂಷನಿಂದ ಅವರಿಗೆ ಯಾವ ಥರ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ ಅಂತ ಒಂದು ಕ್ರೈಟೀರಿಯಾ ಬರುತ್ತೆ. ಅಂದರೆ ನೀವು ನೋಡ್ಬೋದು, ಕೆಲವು ಕ್ಲಾಸಸ್ ಯಾವಾಗಲೂ ಟಾಪ್ ಫ್ಲೋರಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರುತ್ತೆ, ಬಟ್ ಫಿಸಿಕಲಿ ಚಾಲೆಂಜ್ ಪರ್ಸನ್ಸ್ ಅಲ್ಲಿಗೆ ಹತ್ಕೊಂಡು ಹೋಗೋಕ್ಕಾಗಲಿ ಏನಾದ್ರು ಒಂದು ಫೆಸಿಲಿಟೀಸ್ ಬೇಕಲ್ವ, ಆ ಥರ ಫೆಸಿಲಿಟೀಸು ಕನ್ಸಿಡರ್ ಮಾಡ್ತಾರೆ. ಪ್ಲಸ್ಸು ಅವರಿಗೆ ಬಾತ್ರೂಮ್ ಫೆಸಿಲಿಟೀಸ್ ಇರ್ಬೋದು, ಟಾಯ್ಲೆಟ್ ಫೆಸಿಲಿಟೀಸ್ ಇರ್ಬೋದು, ಅದನ್ನೆಲ್ಲ ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಅದೇ ಥರ ಎಕನಾಮಿಕಲಿ ಮತ್ತು ಸೋಷಿಯಲಿ ಚಾಲೆಂಜ್ ಪರ್ಸನ್ಸ್, ಪೂರ್ ಬ್ಯಾಕ್ಗ್ರೌಂಡಿಂದ ಬಂದಿರೋ ಎಷ್ಟು ಜನ ಇದ್ದಾರೆ, ಓಕೆ, ಎಕನಾಮಿಕಲಿ ಚಾಲೆಂಜ್ ಪರ್ಸನ್ಸ್ ಎಷ್ಟು ಜನ ಇದ್ದಾರೆ, ಸೋಷಿಯಲಿ ಚಾಲೆಂಜ್ಡ್ ಅಂದರೆ ನಮ್ಮ ಸೊಸೈಟಿಯಿಂದ ಹೊರಗಡೆ ಇರತಕ್ಕಂಥ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅದೆಲ್ಲ ಬಂದ್ಬಿಟ್ಟು ಇನ್ಕ್ಲೂಸಿವಿಟಿಯಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಫೈನಲಿ ಫೈನಲ್ ಅಕಾಡೆಮಿಕ್ ಪೀರ್ಸ್ ಆ್ಯಂಡ್ ಎಂಪ್ಲಾಯೀಸು. ಅಂದರೆ ಪರ್ಸೆಪ್ಷನ್, ಹೊರಗಡೆ ನಮ್ಮ ಇನ್ಸ್ಟಿಟ್ಯೂಷನ್ದು ಪರ್ಸೆಪ್ಷನ್ನು ಯಾವ ಥರ ಏನನ್ನು ಕನ್ಸಿಡರ್ ಮಾಡೋದು, ಇದು 10% ಆಗುತ್ತೆ. ಓವರಾಲ್ ನಮಗೆ 100% ವೇಟೇಜ್ ಬರುತ್ತೆ. ಈ 100%ಅಲ್ಲಿ ಎಷ್ಟು ಅಕಾರ್ಡಿಂಗ್ ಟು ದೀಸ್ ಕ್ರೈಟೀರಿಯಾಸ್ 5 ಕ್ರೈಟೀರಿಯಾಸಲ್ಲಿ ಎಷ್ಟು ಪರ್ಸೆಂಟೇಜ್ ಸ್ಕೋರ್ ಬರುತ್ತೆ ಅದ್ರ ಮೇಲೆ ಯಾವ್ಯಾವುದು ಟಾಪ್ ಇನ್ಸ್ಟಿಟ್ಯೂಷನ್ಸು ಯೂನಿವರ್ಸಿಟೀಸ್ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈಗ ನಮ್ಮ ಇಂಡಿಯಾದಲ್ಲಿ ಅಕಾರ್ಡಿಂಗ್ ಟು ದ NIRF ರ್ಯಾಂಕಿಂಗ್ ಸಿಸ್ಟಮಲ್ಲಿ ಯಾವ್ಯಾವುದು ಟಾಪ್ ಇನ್ಸ್ಟಿಟ್ಯೂಷನ್ಸು ಅಂತ ನಾವು ನೋಡೋದಾದರೆ, ಓವರಾಲ್ ರ್ಯಾಂಕಿಂಗ್ ಅಂದರೆ ಓವರಾಲ್ ಎಲ್ಲ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಇನ್ಸ್ಟಿಟ್ಯೂಷನ್ ತೊಗೊಂಡ್ರು ಓವರಾಲ್ ರ್ಯಾಂಕಿಂಗ್ ಅಂತ ಒಂದು ರ್ಯಾಂಕಿಂಗ್ ಮಾಡಿರ್ತಾರೆ. ಆ ರ್ಯಾಂಕಿಂಗಲ್ಲಿ ಫಸ್ಟ್ ಇನ್ಸ್ಟಿಟ್ಯೂಷನ್ ಬರೋದು IIT ಮದ್ರಾಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್, ತಮಿಳ್ನಾಡು. ನೀವು ಎಕ್ಸಾಮಿಗೆ ನಿಮಗೆ ಕೇಳೋದು ಇದನ್ನು ಮಾತ್ರ ಕೇಳ್ತಿರುತ್ತೆ, ಫಸ್ಟ್ ಯಾವುದನ್ನು ಕೇಳ್ತಾರೆ, ಇಲ್ಲ ಸೆಕೆಂಡ್ ಯಾವಾಗಲೂ ಕೇಳೋದಿಲ್ಲ, ಫಸ್ಟ್ ಯಾವುದಂತಾನೆ ಕೇಳೋದು. ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇದೆರಡಕ್ಕೆ ಕಾನ್ಸಂಟ್ರೇಟ್ ಮಾಡಿದರೆ ಸಾಕು, ಓಕೆ. ಅಥವಾ ಕ್ವಶನ್ನು ಫ್ರೇಮ್ ಮಾಡ್ಬೋದು, ಟಾಪ್ 5 ಕೊಟ್ಬಿಟ್ಟು ಇದರಲ್ಲಿ ಟಾಪ್ 4 ಯಾವುದು, ಬಿಟ್ಟೋಗಿರೋದು ಯಾವುದು ಅಂತ ಏನಾದರೂ ಒಂದು ಕ್ವಶನ್ ಫ್ರೇಮ್ ಮಾಡೋದು ಸಾಧ್ಯತೆ ಇರುತ್ತೆ. ಸೊ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ಓನ್ಲಿ ಫಸ್ಟ್ ಯಾವುದಿದೆ ಫಸ್ಟ್ ರ್ಯಾಂಕಿಂಗ್. ಅದರಲ್ಲಿ ನಾನು ಹೇಳ್ದಂಗೆ ಓವರಾಲ್ ರ್ಯಾಂಕಿಂಗ್ ಕನ್ಸಿಡರ್ ಮಾಡಿದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಮದ್ರಾಸ್, ಸೆಕೆಂಡ್ ಪ್ಲೇಸ್ ಬಂದುಬಿಟ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್
ಆಫ್ ಸೈನ್ಸ್ ಬ್ಯಾಂಗ್ಳೂರ್, IISc ಬ್ಯಾಂಗ್ಳೂರ್. ಆಮೇಲೆ IIT ದಿಲ್ಲಿ, ಬಾಂಬೆ, ಖರಗ್ಪುರ್, ಕಾನ್ಪುರ್. ನೋಡಿ ಎಲ್ಲ IIT ನಮ್ಮದು IISc ಬ್ಯಾಂಗ್ಳೂರ್ ಇದೆ. ನಮಗೆ IAS ಇರೋದ್ರಿಂದನೇ ನಮ್ಮ ಬ್ಯಾಂಗ್ಳೂರಲ್ಲಿ IIT ಆಗಿಲ್ಲ. ಸೊ ಇವಾಗ ಏನು ಮಾಡಿದ್ದಾರೆ, ಹೊಸ IITನ ನಮ್ಮ ಧಾರವಾಡಕ್ಕೆ ಕೊಟ್ಟಿದ್ದಾರೆ. ಓಕೆ, IIT Madras is the top institution in India according to the NIRF ranking. Okay, next ಯೂನಿವರ್ಸಿಟಿ. ಟಾಪ್ ಯೂನಿವರ್ಸಿಟಿ ಯಾವುದು? ಯೂನಿವರ್ಸಿಟಿ ಲೆವೆಲಲ್ಲಿ ಬಂದರೆ ಟಾಪ್ ಯೂನಿವರ್ಸಿಟಿ ಬಂದ್ಬಿಟ್ಟು IISc ಬ್ಯಾಂಗ್ಳೂರ್, ಕರ್ನಾಟಕದಲ್ಲಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಟಾಪ್ ಯೂನಿವರ್ಸಿಟಿ. ಸೆಕೆಂಡ್ ಜವಾಹರ್ಲಾಲ್ ನೆಹರು ದೆಹಲಿಯಲ್ಲಿದೆ. ನೆಕ್ಸ್ಟು ಬನಾರಸ್ ಹಿಂದೂ ಯೂನಿವರ್ಸಿಟಿ ಉತ್ತರ ಪ್ರದೇಶ್, ಅಮೃತ ವಿಶ್ವವಿದ್ಯಾಪೀಠಂ ತಮಿಳುನಾಡು, ಜಾದವ್ಪುರ್ ಯೂನಿವರ್ಸಿಟಿ ವೆಸ್ಟ್ ಬೆಂಗಾಲ್. These are the important top universities according to the NIRF. Okay, next ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಆಬ್ವಿಯಸ್ಲಿ ಓವರ್ ಆಲ್ ರ್ಯಾಂಕಿಂಗಲ್ಲಿ ಯಾವ್ದು ಫಸ್ಟ್ ಬಂದಿರುತ್ತೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅದೇ ಫಸ್ಟ್ ಇರಬೇಕಲ್ವಾ. IIT ಮದ್ರಾಸ್ ಇಸ್ ದ ಟಾಪ್ ಇನ್ಸ್ಟಿಟ್ಯೂಟ್ ತಮಿಳುನಾಡು. ನೆಕ್ಸ್ಟು IIT ದಿಲ್ಲಿ, IIT ಬಾಂಬೆ, IIT ಕಾನ್ಪುರ್, IIT ಖರಗ್ಪುರ್ ವೆಸ್ಟ್ ಬೆಂಗಾಲಲ್ಲಿರೋದು. ಪ್ಲೇಸ್ಗಳು ಸಮ್ಟೈಮ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಮ್ಯಾನೇಜ್ಮೆಂಟಲ್ಲಿ MBA ಕೋರ್ಸಸ್ ಅಥವಾ ಮ್ಯಾನೇಜ್ಮೆಂಟ್ ಕೋರ್ಸಸಲ್ಲಿ ಬಂದುಬಿಟ್ರೆ IIM ಅಹಮದಾಬಾದ್ ಗುಜರಾತಲ್ಲಿದೆ. ದಟ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್. ನೆಕ್ಸ್ಟ್ ಒನ್ IIT ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್, IIM ಬ್ಯಾಂಗ್ಳೂರ್ ಕರ್ನಾಟಕ. ನೆಕ್ಸ್ಟ್ IIM ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಲಕ್ನೋ ಉತ್ತರ ಪ್ರದೇಶ್ ಆ್ಯಂಡ್ IIT ಅದರೆಲ್ಲ ಮ್ಯಾನೇಜ್ಮೆಂಟ್ ಇದೆ ವೆಸ್ಟ್ ಬೆಂಗಾಲಲ್ಲಿದೆ. ಸೊ ನಮಗೆ ಓನ್ಲಿ ಫಸ್ಟ್ ಇಸ್ ದ ಇಂಪಾರ್ಟೆಂಟ್, ಸೆಕೆಂಡು ನಿಮಗೆ ತಿಳ್ಕೊಂಡಿರಲಿ ಅಂತ. ಓಕೆ, ಫಾರ್ಮಸಿಲಿ ಬಂದರೆ ಜಾಮಿಯಾ ಹಮ್ದರ್ದ್ ದಿಲ್ಲಿಯಲ್ಲಿದೆ. ಜಾಮಿಯಾ ಹಮ್ದರ್ದ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸಿ ಅಂತ ಬರುತ್ತೆ, ಅದು ಸೆಕೆಂಡು ಪಂಜಾಬ್ ಯೂನಿವರ್ಸಿಟಿ ಆ್ಯಂಡ್ ರೆಸ್ಟ್ ಆಲ್ ಸಮ್ ಅದರ್ ಯೂನಿವರ್ಸಿಟೀಸ್. ಓಕೆ, ಸರಿ, ಇನ್ಸ್ಟಿಟ್ಯೂಟ್ಸ್. ನೆಕ್ಸ್ಟು ಟಾಪ್ ಕಾಲೇಜಸ್ ಇಂಪಾರ್ಟೆಂಟ್. ಫಸ್ಟ್ ಟಾಪ್ ಸೆಕ್ಯೂರ್ ಮಾಡಿರೋದು ಕಾಲೇಜು ಇಂಡಿಪೆಂಡೆಂಟ್ ಕಾಲೇಜಸ್ಸು. ಮಿರಾಂಡಾ ಹೌಸ್ ದಿಲ್ಲಿಯಲ್ಲಿದೆ, ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ, ಮಿರಾಂಡಾ ಹೌಸ್ ದಿಲ್ಲಿ. ಓಕೆ, ನೆಕ್ಸ್ಟು ಲೇಡಿ ಶ್ರೀರಾಮ್ ಕಾಲೇಜ್ ಆಫ್ ವುಮೆನ್ ದಿಲ್ಲಿ, ನೋಡಿ ಸೆಕೆಂಡ್ ಪ್ಲೇಸ್ ದಿಲ್ಲಿ. ಆಮೇಲೆ ಹಿಂದೂ ಕಾಲೇಜ್ ದಿಲ್ಲಿ, ಸೇಂಟ್ ಸ್ಟೀಫನ್ಸ್ ಕಾಲೇಜ್ ದಿಲ್ಲಿ. ಆಮೇಲೆ 5ನೇ ಪ್ಲೇಸು ಪ್ರೆಸಿಡೆನ್ಸಿ ಕಾಲೇಜ್ ತಮಿಳುನಾಡು. ನೋಡಿ ಕಾಲೇಜಸಲ್ಲಿ ಟಾಪ್ 4 ಕಾಲೇಜಸ್ಸು ದಿಲ್ಲಿಲಿದೆ. ಫಸ್ಟ್ ಒನ್ನು ಮಿರಾಂಡಾ ಹೌಸ್, ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಮೆಡಿಕಲ್ ಕಾಲೇಜಲ್ಲಿ ಆಬ್ವಿಯಸ್ಲಿ ಏಮ್ಸ್ ಬಂದುಬಿಟ್ಟು ಯಾವಾಗಲೂ ಟಾಪ್ ರ್ಯಾಂಕಿಂಗಲ್ಲೇ ಇರುತ್ತೆ, ದಿಲ್ಲಿಲಿದೆ. ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ AIIMS. ಓಕೆ, ನೆಕ್ಸ್ಟು ಪೋಸ್ಟ್ ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಚಂಡೀಗಢ್, ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ತಮಿಳುನಾಡು. ಆಮೇಲೆ ನಮ್ಮ ನಿಮಾನ್ಸ್ ಇದೆಯಲ್ಲ 4th ಪ್ಲೇಸಲ್ಲಿದೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನಿಮಾನ್ಸ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಕರ್ನಾಟಕ ಆ್ಯಂಡ್ ಸಂಜಯ್ ಗಾಂಧಿ ಪೋಸ್ಟ್ ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಉತ್ತರ ಪ್ರದೇಶ್. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನಿಮಾನ್ಸು ಸ್ಟೇಟು ಕರ್ನಾಟಕದಲ್ಲಿ. ಟಾಪ್ ಲೆವೆಲಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏಮ್ಸ್ ದಿಲ್ಲಿ ಮೆಡಿಕಲ್ ಕಾಲೇಜ್ ಕನ್ಸಿಡರ್ ಮಾಡಿದರೆ. ಲಾ ಕನ್ಸಿಡರ್ ಮಾಡಿದ್ರೆ ಅಷ್ಟೇ. ಬ್ಯಾಂಗ್ಳೂರಲ್ಲಿ ನಾಗರಬಾವಿಲಿದೆ ಈ ಕಾಲೇಜು. ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯನ್ ಯೂನಿವರ್ಸಿಟಿ. ನೋಡಿ ದೇರ್ ಇಸ್ ಎ ಸ್ಲೈಟ್ ಡಿಫ್ರೆನ್ಸ್ ಬಿಟ್ವೀನ್ ಟಾಪ್ 1 ಆ್ಯಂಡ್ ಟಾಪ್ 2, ನೇಮ್ ಸೇಮ್ ಇದೆ. ಓಕೆ, ಬೆಂಗಳೂರದೇನಿದೆ ಕರ್ನಾಟಕದ್ದು ನ್ಯಾಷನಲ್ ಲಾ ಸ್ಕೂಲ್, ನೋಡಿ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ, ನೋಡಿ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ. ಸೆಕೆಂಡು ನ್ಯಾಷನಲ್ ಲಾ ಯೂನಿವರ್ಸಿಟಿ ದಿಲ್ಲಿ. ಸೊ ನೀವು ಇದ್ರ ಮಧ್ಯೆ ಕನ್ಫ್ಯೂಷನ್ ಆಗಬಾರ್ದು. ಅಕಸ್ಮಾತ್ ಇನ್ ಕೇಸ್ ಈ ಕ್ವಶನ್ ಏನಾದರೂ ಬಂದರೆ 2 ಆಪ್ಷನ್ ಇದ್ದೇ ಇರುತ್ತೆ. ಫಸ್ಟ್ ನೀವು ಚೂಸ್ ಮಾಡಬೇಕಾಗಿರೋದು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ. ಸ್ಕೂಲ್ ಆಫ್ ಇಂಡಿಯಾ ಅಂತ ಬಂದರೆ ಅದು ಬೆಂಗಳೂರಲ್ಲಿರೋದು ಕರ್ನಾಟಕ. ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಕರ್ನಾಟಕ. ಸೆಕೆಂಡ್ ಒನ್ ನ್ಯಾಷನಲ್ ಲಾ ಯೂನಿವರ್ಸಿಟಿ ದಿಲ್ಲಿ. ಓಕೆ, ಆರ್ಕಿಟೆಕ್ಚರ್ಗೆ IIT ಖರಗ್ಪುರ್ ವೆಸ್ಟ್ ಬೆಂಗಾಲಲ್ಲಿದೆ, ಟಾಪ್ ಇನ್ಸ್ಟಿಟ್ಯೂಷನ್ ಇನ್ ಆರ್ಕಿಟೆಕ್ಚರ್. ನೆಕ್ಸ್ಟು IIT ರೂರ್ಕಿ ಉತ್ತರಾಖಂಡ್, ನೋಡಿ ಪ್ಲೇಸಸ್ ಇಂಪಾರ್ಟೆಂಟ್. IIT ರೂರ್ಕಿ ಉತ್ತರಾಖಂಡ್. ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಲಿಕಟ್ ಕೇರಳ, ಸೆಂಟರ್ ಆಫ್ ಎನ್ವಿರಾನ್ಮೆಂಟಲ್ ಪ್ಲಾನಿಂಗ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಗುಜರಾತ್, ಸ್ಕೂಲ್ ಆಫ್ ಪ್ಲಾನಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ದಿಲ್ಲಿ. ಫಸ್ಟ್ ಒನ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟು ಡೆಂಟಲ್ ಸೈನ್ಸಸ್ ಬಂದರೆ ಮೌಲಾನಾ ಆಜಾದ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ದಿಲ್ಲಿ.
ಮೌಲಾನಾ ಆಜಾದ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಡೆಲ್ಲಿ. ನೆಕ್ಸ್ಟ್ ಸೆಕೆಂಡ್ ಪ್ಲೇಸಲ್ಲಿ ನೋಡಿ ನಮ್ಮ ಮಣಿಪಾಲ್ ಯೂನಿವರ್ಸಿಟಿ ಇದೆ ಕರ್ನಾಟಕದ್ದು, ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ಕರ್ನಾಟಕ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಡಿ ವೈ ಪಾಟೀಲ್ ವಿದ್ಯಾಪೀಠ ಮಹಾರಾಷ್ಟ್ರ. ನೆಕ್ಸ್ಟು ತಮಿಳುನಾಡಲ್ಲಿದೆ ಸವಿತಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಆ್ಯಂಡ್ ಟೆಕ್ನಿಕಲ್ ಸೈನ್ಸಸ್. ಆಮೇಲೆ ನೋಡಿ ಮತ್ತೆ ಫಿಫ್ತ್ ಪ್ಲೇಸಲ್ಲಿ ನಮ್ಮ ಕರ್ನಾಟಕನೇ ಇದೆ, ABSM ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್. ಓಕೆ, ನೆಕ್ಸ್ಟ್ ಓವರಾಲ್ ನಾವು ಕಂಪೈಲ್ಡ್ ಮಾಡಿ ಯಾವ ಫಸ್ಟ್ ರ್ಯಾಂಕಿಂಗ್ ಅಂತ ಇನ್ನೊಂದ್ಸಲ ನೋಡೋದಾದರೆ ಯೂನಿವರ್ಸಿಟಿ ಲೆವೆಲಲ್ಲಿ ಓವರಾಲ್ ಬಂದ್ಬಿಟ್ಟು ನಮ್ಮದು IIT ಮದ್ರಾಸ್ ಓವರಾಲ್ ರ್ಯಾಂಕಿಂಗಲ್ಲಿ, ಯೂನಿವರ್ಸಿಟಿ ಲೆವೆಲಲ್ಲಿ IISc ಬ್ಯಾಂಗ್ಳೂರ್ ಕರ್ನಾಟಕ, ಇಂಜಿನಿಯರಿಂಗ್ ಆಬ್ವಿಯಸ್ಲಿ IIT ಮದ್ರಾಸ್, ಮ್ಯಾನೇಜ್ಮೆಂಟ್ IIM ಅಹಮದಾಬಾದ್, ಫಾರ್ಮಸಿ ಜಾಮಿಯಾ ಹಮ್ದರ್ದ್ ದಿಲ್ಲಿ, ಕಾಲೇಜಸ್ ಬಂದರೆ ಮಿರಾಂಡಾ ಹೌಸ್ ದಿಲ್ಲಿ, ಮೆಡಿಕಲ್ಸಲ್ಲಿ ಏಮ್ಸ್ ದಿಲ್ಲಿ, ಲಾ ಕಾಲೇಜ್ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಕರ್ನಾಟಕ ಬ್ಯಾಂಗ್ಳೂರ್, ಆರ್ಕಿಟೆಕ್ಚರ್ IIT ಖಾರಗ್ಪುರ್, ಡೆಂಟಲ್ ಮೌಲಾನಾ ಆಜಾದ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್. ಇಂಪಾರ್ಟೆಂಟ್ ಸ್ಲೈಡ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್. ಏನಕ್ಕಿದು ರೀಸೆಂಟಾಗಿ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ನ ಫಾರ್ಮ್ ಮಾಡಿದರು ಅಂದರೆ ನೋಡಿ, ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ರಾಷ್ಟ್ರೀಯ ರೂಸಾ ಅಂತ ನೀವು ತಗೊಂಡ್ರೆ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಸ್ಟಾರ್ಟ್ ಆಗಿದ್ದು 2013ರಲ್ಲಿ. 2013ರಲ್ಲಿ ಇದು ಸ್ಟಾರ್ಟ್ ಆಗಿದ್ದು ಅಂಡರ್ ಇಟ್ ಈಸ್ ಅ ಪಾರ್ಟ್ ಆಫ್ NMHE. ಅಂದರೆ ನೋಡಿ, ಇದು ಬಂದುಬಿಟ್ಟು NMHE ಪಾರ್ಟ್ ಆಗುತ್ತೆ. ಅಂದರೆ ಏನಂದರೆ ನ್ಯಾಷನಲ್ ಮಿಷನ್ ಆನ್ ಹೈಯರ್ ಎಜುಕೇಷನ್. ರೂಸಾ ಬಂದ್ಬಿಟ್ಟು ಇಸ್ ದ ಪಾರ್ಟ್ ಆಫ್ ನ್ಯಾಷನಲ್ ಮಿಷನ್ ಆನ್ ಹೈಯರ್ ಎಜುಕೇಷನ್, NHME ಪಾರ್ಟ್ ಆಗಿ ವರ್ಕ್ ಮಾಡುತ್ತೆ ರೂಸಾ. ಬಟ್ ಸಿಮಿಲರ್ಲಿ ಇದು ಇನಿಷಿಯೇಟಿವ್ ಬಂದ್ಬಿಟ್ಟು ಯಾರ್ಯಾರು ಮಾಡಿದ್ರು, ಆಬ್ವಿಯಸ್ಲಿ MHRD ಇದ್ದೇ ಇರುತ್ತೆ. ಇನಿಷಿಯೇಟಿವ್ ತಗೊಂಡಿದ್ದು MHRD ಪ್ಲಸ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆ್ಯಂಡ್ DOHE ಅಂತ, ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ನು ಪ್ಲಸ್ MHRD ಇನಿಷಿಯೇಟಿವ್ ತಗೊಂಡು ಈ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟ ಕೆಲವು ಪ್ಯಾರಾಮೀಟರ್ಸ್ನ ಮಾಡ್ತಾರೆ. ಓಕೆ, ರೂಸಾದಲ್ಲಿ ಏನು ಇದ್ರದ್ದು ಏನು ಪಾರ್ಟ್ ಏನು ರೂಸಾದು ವಿತ್ ರೆಸ್ಪೆಕ್ಟ್ ಟು ದ ಹೈಯರ್ ಎಜುಕೇಷನಲ್ಲಿ, ಇದ್ರ ಪಾರ್ಟ್ ಏನು ಅಂದರೆ ಬಂದ್ಬಿಟ್ಟು ಒಂದು ಸ್ಟ್ರಾಟಜಿಕ್ ಫಂಡಿಂಗ್ ಮಾಡ್ತಾರೆ. ಇದು ಸ್ಟ್ರಾಟಜಿಕ್ ಫಂಡಿಂಗ್ ಅಂದರೆ ಏನು? ಸುಮ್ಮನೆ ಫಂಡ್ ಬಂದ್ಬಿಡುತ್ತಾ ಸ್ಟ್ರಾಟಜಿಕ್ ಫಂಡಿಂಗ್ ಅಂದರೆ? ನೋ, ದೇ ವಿಲ್ ಡೂ ಸಮ್ SWOT ಅನಾಲಿಸಿಸ್, ಸ್ಟ್ರೆಂತ್, ವೀಕ್ನೆಸ್ಸು, ಆಪರ್ಚುನಿಟಿ ಮತ್ತು ಥ್ರೆಟ್ಸ್ ಏನಿದೆ ವಿತ್ ಪರ್ಟಿಕ್ಯುಲರ್ ಟು ದ ಇನ್ಸ್ಟಿಟ್ಯೂಷನ್. ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅದರ ಸ್ಟ್ರೆಂತ್ ಏನಿದೆ, ವೀಕ್ನೆಸ್ ಏನಿದೆ, ಆಪರ್ಚುನಿಟೀಸ್ ಏನಿದೆ, ಅದರ ಥ್ರೆಟ್ ಏನಿದೆ ಅಂತ ಅದನ್ನೆಲ್ಲ ಒಂದು ಸ್ಟ್ರಾಟಜಿಕ್ ಅನಾಲಿಸಿಸ್ ಮಾಡಿ ಒಂದು ಫಂಡಿಂಗ್ ಮಾಡ್ತಾರೆ ಅಂಡರ್ ರೂಸಾ. ನೆಕ್ಸ್ಟು ಈ ಫಂಡ್ನ ಯಾರು ಅಲಾಟ್ ಮಾಡ್ತಾರೆ ಅಂದರೆ ಇಟ್ ಈಸ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, CSS ಅಂತ ಕರಿತೀವಿ ಇದನ್ನ. ದೇರ್ ಈಸ್ ಏನು CSS ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಒಂದಿದೆ, ಮತ್ತು ಇನ್ನೊಂದಿದೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಒಂದಿದೆ. ದ ಡಿಫ್ರೆನ್ಸ್ ಬಿಟ್ವೀನ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ ಇಲ್ಲಿ ಏನಾಗುತ್ತೆ ನೋಡಿ, ರೂಸಾ ಬಂದ್ಬಿಟ್ಟು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಇದು ಏನಾಗುತ್ತೆ ಅಂದರೆ ಈ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ ಇಲ್ಲಿ ಸ್ಟೇಟು ಮತ್ತು ಸೆಂಟ್ರಲ್ಲು ಕೆಲವು ಪ್ರಪೋರ್ಷನಲ್ಲಿ ಏನು ಮಾಡ್ತಾರೆ, ಫಂಡಿಂಗ್ ಮಾಡ್ಕೊತಾರೆ. ಒಂದು 60-40 ಪ್ರಪೋರ್ಷನ್ ಇರ್ಬೋದು, ಅಥವಾ 90-10 ಪ್ರಪೋರ್ಷನ್ ಇರ್ಬೋದು, ಅಥವಾ 100% ಫಂಡಿಂಗ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು. ಇದು ಸೆಂಟ್ರಲ್ ಗೌರ್ಮೆಂಟ್ನವರು ಏನು ಮಾಡ್ತಾರೆ, ಅಮೌಂಟ್ನ ಬಂದುಬಿಟ್ಟು
ಒಂದು ಈ ಪ್ರಪೋರ್ಷನಲ್ಲಿ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಕೊಡ್ತಾರೆ. ಏನು ಡೈರೆಕ್ಟ್ ಇನ್ಸ್ಟಿಟ್ಯೂಷನ್ಗೆ ಬರುತ್ತಾ ದುಡ್ಡು ಅಂದರೆ ಎಲ್ಲಿಂದ ಬರುತ್ತೆ ದುಡ್ಡು ಅಂದರೆ ನೋ, ಅದು ಡೈರೆಕ್ಟು ಇನ್ಸ್ಟಿಟ್ಯೂಷನ್ಗೆ ಬರೋದಿಲ್ಲ. ಸೊ ಈ ಅಮೌಂಟ್ ಬಂದುಬಿಟ್ಟು ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಹತ್ರ ಬರುತ್ತೆ. ಫಸ್ಟು ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ SHE ಅವ್ರು ಬಂದುಬಿಟ್ಟು ಅವರು ಅಲ್ಲಿಂದ ಅಮೌಂಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಓಕೆ, SHE ಇಂದ. ಸೊ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಯಿತು. ಅದರ್ ದೆನ್ ದಿಸ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದರೆ 100% ಏನು ಅಮೌಂಟ್ ಇದೆ ಅದನ್ನು ನೋಡ್ಕೊಳೋದಿಲ್ಲ ಸೆಂಟ್ರಲ್ನವರು. ಓಕೆ, ಅದರಲ್ಲಿ ಸ್ಟೇಟಿಂದ ಯಾವುದೇ ತರಹ ಒಂದು ಏನಂತಾರೆ ಇನ್ವಾಲ್ವ್ಮೆಂಟು ಇರೋದಿಲ್ಲ. ಓಕೆ, ರೂಸಾ ಬಂದುಬಿಟ್ಟು ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸಿಮಿಲರ್ಲಿ ನೋಡಿ, ಪ್ಯಾರಲಲ್ಲಿ ರೂಸಾ ಟೈಪ್ ಎ. ಓಕೆ, ಈ ಏನು ರೂಸಾ ಟೈಪೇನೆ ಒಂದು ಲೈಕ್ ರೂಸಾ ಅಂದರೆ ಸ್ಕೂಲ್ ರಿಲೇಟೆಡ್ ಟು ದ ಸ್ಕೂಲ್ ಎಜುಕೇಷನ್ಗೆ ಒಂದು ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಥರನೇ ಇನ್ನೊಂದು ಅಭಿಯಾನ ಇದೆ. ಅದು ಯಾವುದಂದರೆ ವಿತ್ ರೆಸ್ಪೆಕ್ಟ್ ಟು ದ ಸ್ಕೂಲ್ ಎಜುಕೇಷನ್ನಲ್ಲಿ ಸಮಗ್ರ ಶಿಕ್ಷಾ ಅಭಿಯಾನ ಅಂತ. ಓಕೆ, ಸಮಗ್ರ ಶಿಕ್ಷಾ ಅಭಿಯಾನ ಅಂತ SSA ಅಂತ ಬರುತ್ತಿದ್ದು, ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಕನ್ಫ್ಯೂಸ್ ಆಗಬೇಡಿ. ಸಮಗ್ರ ಶಿಕ್ಷಾ ಅಭಿಯಾನ್ ಅಂಡರ್ ಬರೋದು ಯಾವ್ದು ಬರುತ್ತೆ, ಸರ್ವ ಶಿಕ್ಷಾ ಅಭಿಯಾನ್ ಬರುತ್ತೆ. ಇವಾಗೆಲ್ಲ ಇದೆಯಲ್ಲ, ಸರ್ವ ಶಿಕ್ಷಾ ಅಭಿಯಾನ್ ಕಮ್ಸ್ ಅಂಡರ್ ಸಮಗ್ರ ಶಿಕ್ಷಾ ಅಭಿಯಾನ್. ಆ್ಯಂಡ್ ಆಲ್ಸೋ RMSA ಅಂತ ಒಂದು ಬರುತ್ತೆ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್ ಅಂತ. ಇದು RMSA ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್ ಆ್ಯಂಡ್ ಟೀಚರ್ಸ್ ಎಜುಕೇಷನ್ ಅಥವಾ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಏನಿದೆ ಅದೆಲ್ಲ ಬರೋದು ಈ ಸಮಗ್ರ ಶಿಕ್ಷಾ ಅಭಿಯಾನ್. ಇಟ್ ಈಸ್ ರೆಸ್ಪೆಕ್ಟ್ ಟು ದ ಸ್ಕೂಲ್ ಎಜುಕೇಷನ್, ನಾಟ್ ದ ಹೈಯರ್ ಎಜುಕೇಷನ್. ಇದು ನಿಮಗೆ ಗೊತ್ತಿರಲಿ ಅಂತ ಮಾತ್ರ ಹೇಳ್ತಿರೋದು. ಓಕೆ, ಕೆಲವು ಪಾಯಿಂಟ್ಸ್ ನೋಡೋದಾದರೆ, ಇಟ್ ಈಸ್ ಅ ಹೋಲಿಸ್ಟಿಕ್ ಸ್ಕೀಮ್ ಡೆವಲಪ್ಡ್ ಫಾರ್ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ. ನಾನು ಹೇಳಿದ್ದೀನಿ 2013 by MHRD. It is a part of National Higher Education Mission. We already know that one. And it provides the strategic funding. ಅದನ್ನು ಹೇಳಿದ್ದೀನಿ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ. ಮತ್ತು ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಓಕೆ, ಈ ಫಂಡಿಂಗ್ ರೇಷಿಯೋ ಏನಿರುತ್ತೆ ಅಂದರೆ, ಫಾರ್ ಜನರಲ್ ಕೆಟಗರಿ ಸ್ಟೇಟ್ಸ್ ಅಂದರೆ ನಮ್ಮ ಜನರಲ್ ಕೆಟಗರಿ ನಮ್ಮದೇನು ಬರುತ್ತೆ ಸ್ಟೇಟ್ಸ್, ಕರ್ನಾಟಕ, ತಮಿಳುನಾಡು, ಕೇರಳ, UP. ಓಕೆ, ಮತ್ತು ಕೆಲವು ಜನರಲಿ ಅದರ್ಸ್ ಲೈಕ್ ಮಹಾರಾಷ್ಟ್ರ, MP, ಈ ಥರ ಜನರಲಿ ಕೆಟಗರಿ ಸ್ಟೇಟ್ಸ್ ಏನಿದೆ ಅಲ್ಲಿ ಈ ಸ್ಕೀಮಲ್ಲಿ 60% ಫಂಡಿಂಗ್ ಬಂದ್ಬಿಟ್ಟು ಸೆಂಟ್ರಲ್ಲು, 40% ಬಂದ್ಬಿಟ್ಟು ಸ್ಟೇಟ್ ಇರುತ್ತೆ. ನೆಕ್ಸ್ಟು ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್. ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್ ಅಂದರೆ ಯಾವ್ಯಾವುದು ಬರುತ್ತೆ, ಲೈಕ್ ಜಿಯೋಗ್ರಫಿಕಲಿ ಆ್ಯಂಡ್ ಸೋಷಿಯೋ ಎಕನಾಮಿಕಲಿ ಇರ್ತಕ್ಕ ಜಿಯೋಗ್ರಫಿಕಲಿ ಆ್ಯಂಡ್ ಸೋಷಿಯೋ ಜಿಯೋಗ್ರಫಿಕಲಿ ಅಂದರೆ ಗುಡ್ಡಗಾಡು ಪ್ರದೇಶ ಇರ್ತಕ್ಕಂಥ ಸ್ಟೇಟ್ಸ್ ಇರುತ್ತಲ್ಲ, ಅಲ್ಲಿಗೆ ಶಿಕ್ಷಣ ಕೊಡೋದು ತುಂಬ ಕಷ್ಟವಾಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಮಕ್ಕಳು ಹೋಗಿ ಓದೋದು ಅದೆಲ್ಲ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಅದೇ ಥರ ಸೋಷಿಯೋ ಎಕನಾಮಿಕಲ್ಲಿ ಬ್ಯಾಕ್ಗ್ರೌಂಡ್ ಸ್ಟೇಟ್ಸ್ ಕೆಲವಿರುತ್ತೆ, ಲೈಕ್ ಜಾರ್ಖಂಡ್ ಇರ್ಬೋದು, ಆ ಥರ. ಇದರಲ್ಲಿ ಯಾವ್ಯಾವ ಸ್ಟೇಟ್ಸ್ ಬರುತ್ತೆ ಅಂದರೆ, ನಾರ್ತ್ ಈಸ್ಟಿಂದೆಲ್ಲ ಬರುತ್ತೆ, ನಾರ್ತ್ ಈಸ್ಟ್ ಸ್ಟೇಟ್ ಬರುತ್ತೆ, ಪ್ಲಸ್ಸು ನಾರ್ತ್ ಈಸ್ಟ್ ಸ್ಟೇಟು, ಪ್ಲಸ್ ಇಲ್ಲಿ ಉತ್ತರಾಖಂಡ್ ಬರುತ್ತೆ. ಉತ್ತರಾಖಂಡು ಅಷ್ಟೇ, ಅದು ಗುಡ್ಡಗಾಡು ಪ್ರದೇಶದಲ್ಲಿದೆ. ಉತ್ತರಾಖಂಡ್ ಇರ್ಬೋದು, ಹಿಮಾಚಲ್ ಇರ್ಬೋದು. ಓಕೆ, ಹಿಮಾಚಲ್ಲು, ಉತ್ತರಾಖಂಡ್ ಇದೆಲ್ಲ ಬಂದ್ಬಿಟ್ಟು ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್. ಫಸ್ಟ್ ಇದರಲ್ಲಿ ನೋಡಿ ಜಮ್ಮು ಆ್ಯಂಡ್ ಕಾಶ್ಮೀರನೂ ಬರ್ತಾ ಇತ್ತು, ಬಟ್ ಈಗ ಜಮ್ಮು ಆ್ಯಂಡ್ ಕಾಶ್ಮೀರ ಇದರಲ್ಲಿ ಸ್ಪೆಷಲ್ ಕೆಟಗರಿ ಸ್ಟೇಟ್ಸಲ್ಲಿ ಬರೋದಿಲ್ಲ. ಯಾಕೆ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ನಾವು 370 ಆರ್ಟಿಕಲ್ ಇಂಪ್ಲಿಮೆಂಟ್ ಮಾಡಿದಾಗಲಿಂದ ದೇ ಬಿಕಮ್ ದ ಯೂನಿಯನ್ ಟೆರಿಟರೀಸ್. ಸೊ
100% ಫಂಡಿಂಗ್ ಎನಿ ಯೂನಿಯನ್ ಟೆರಿಟರೀಸ್ 100% ಫಂಡಿಂಗ್ ಬಂದುಬಿಟ್ಟು ಲಕ್ಷದ್ವೀಪ್ ಇರ್ಬೋದು, ಯಾವುದೇ ಯೂನಿಯನ್ ಟೆರಿಟರಿ ಇರ್ಬೋದು, ಡೆಲ್ಲಿ ಅದಕ್ಕೆಲ್ಲ ಬಂದುಬಿಟ್ಟು 100% ಫಂಡಿಂಗ್ ಬಂದುಬಿಟ್ಟು ಸೆಂಟ್ರಲಿಂದನೇ ಬರುತ್ತೆ. ಓಕೆ, ನೋಡಿ ನಾನು ಫಂಡ್ ಫ್ಲೋ ಹೇಳಿದ್ನಲ್ಲ, ಫಂಡ್ ಫ್ಲೋ ಏನ್ಬಿಟ್ಟು ಸೆಂಟ್ರಲ್ ಮಿನಿಸ್ಟ್ರಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಯೂನಿಯನ್ ಟೆರಿಟರೀಸ್ ಸ್ಟೇಟ್ ಗೌರ್ಮೆಂಟ್ ಮುಖಾಂತರ SHECಗೆ ಬರುತ್ತೆ, ಅಂದರೆ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ಗೆ ಬರುತ್ತೆ. ಅಲ್ಲಿಂದ ಐಡೆಂಟಿಫೈಡ್ ಇನ್ಸ್ಟಿಟ್ಯೂಷನ್ಸ್ಗೆ ಫಂಡ್ ಅಲೋಕೇಟ್ ಆಗುತ್ತೆ. ನೆಕ್ಸ್ಟು ಸಮ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ರೂಸಾ ಅಂದರೆ ಅಪ್ಗ್ರೇಡೇಷನ್ ಆಫ್ ಎಕ್ಸಿಸ್ಟಿಂಗ್ ಆಟೋನಮಸ್ ಕಾಲೇಜ್ ಟು ಯೂನಿವರ್ಸಿಟೀಸ್. ಓಕೆ, ಯೂನಿವರ್ಸಿಟಿ ಕಾಲೇಜ್ ಇರೋದನ್ನ ಅಪ್ಗ್ರೇಡ್ ಮಾಡೋದಕ್ಕೋಸ್ಕರ. ಇನ್ಫ್ರಾಸ್ಟ್ರಕ್ಚರ್ ಗ್ರ್ಯಾಂಟ್ಸ್ ಟು ಯೂನಿವರ್ಸಿಟೀಸ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಕಾಲೇಜಸ್, ಪ್ರೊಫೆಷ್ನಲ್ ಎಸ್ಪೆಷಲಿ ಪ್ರೊಫೆಷ್ನಲ್ ಕಾಲೇಜಸ್, ರಿಸರ್ಚ್ ಮಾಡೋದಕ್ಕೆ, ಇನೋವೇಷನ್ ಮಾಡೋದಕ್ಕೆ, ಮತ್ತು ಕ್ವಾಲಿಟಿ ಇಂಪ್ರೂವ್ಮೆಂಟ್ಗೆ, ವೋಕಲೈಸೇಷನ್ಗೆ, ಮತ್ತು ಇನ್ಸ್ಟಿಟ್ಯೂಷನಲ್ ರಿಸ್ಟ್ರಕ್ಚರಿಂಗ್ ಆ್ಯಂಡ್ ಸಮ್ ಆಫ್ ದ ರಿಫಾರ್ಮ್ಸ್ಗೋಸ್ಕರ. ಈಸ್ ಆರ್ ದ ಪ್ರೈಮರಿ ಕಾಂಪೊನೆಂಟ್ಸ್ ಆಫ್ ರೂಸಾ. ನೆಕ್ಸ್ಟು ಲಾಸ್ಟ್ ನಾನು ಸೆಷನಲ್ಲಿ ಹೇಳಿದ್ದೆ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಂದರೆ ಏನು, ಅದು ಗ್ಲೋಬಲ್ ವರ್ಲ್ಡ್ ರ್ಯಾಂಕಿಂಗ್ನ ಕೊಡೋ ಒಂದು ಇನ್ಸ್ಟಿಟ್ಯೂಷನ್, ಅಂದರೆ ಒಂದು ಕಂಪ್ನಿ ಇದೆ ಲಂಡನ್ನಲ್ಲಿ, ಕ್ವಾಕ್ಯುಲರಿ ಸೈಮಂಡ್ಸ್ ಅಂತ. ನೀವು ಅದನ್ನು ಹೆಸರೇನು ಜ್ಞಾಪ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸಮ್ ಪಾಯಿಂಟ್ಸ್ ನೋಡೋದಾದರೆ, ಕ್ವಾಕ್ಯುಲರಿ ಸೈಮಂಡ್ಸ್ ಅಂತ ಒಂದು ಕಂಪ್ನಿ ಇದೆ. ದೇ ಆರ್ ಲೀಡಿಂಗ್ ಗ್ಲೋಬಲ್ ಕೆರಿಯರ್ ಆ್ಯಂಡ್ ಎಜುಕೇಷನ್ ನೆಟ್ವರ್ಕ್ ಫಾರ್ ಆಂಬಿಯಸ್ ಪ್ರೊಫೆಷನಲ್ಸ್ ಲುಕಿಂಗ್ ಟು ಫರ್ದರ್ ದೇ ಪ್ರೊಫೆಷನಲ್ ಡೆವಲಪ್ಮೆಂಟ್. ಅಂದರೆ ಯಾರು ಅವ್ರ ಪರ್ಸ್ನಲ್ಗೆ ಮತ್ತು ಪ್ರೊಫೆಷನಲ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ನೋಡ್ತಿರ್ತಾರೆ, ಅಂದರೆ ಅವ್ರ ಫ್ಯೂಚರ್ಗೋಸ್ಕರ ನೋಡ್ತಿರ್ತಾರೆ, ಅವರಿಗೋಸ್ಕರ ಯಾವ್ಯಾವ ಇನ್ಸ್ಟಿಟ್ಯೂಷನ್ ಯಾವ್ಯಾವ ರ್ಯಾಂಕಿಂಗಲ್ಲಿದೆ ಅನ್ನೋದನ್ನ ಒಂದು ಓವರ್ ಆಲ್ ಗ್ಲೋಬಲ್ ರ್ಯಾಂಕಿಂಗ್ ಕೊಡ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಇದು. ಓಕೆ, QS, ಅದಕ್ಕೋಸ್ಕರ ಅದು QS ವರ್ಲ್ಡ್ ರ್ಯಾಂಕಿಂಗ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಂತ ಕರಿತಾ ಇದ್ದೀವಿ. ಇದೇನು ಮಾಡುತ್ತೆ, ದೇ ವಿಲ್ ಡೆವಲಪ್ಸ್ ಆ್ಯಂಡ್ ಸಕ್ಸಸ್ಫುಲ್ಲಿ ಇಂಪ್ಲಿಮೆಂಟ್ ಸಮ್ ಮೆಥಡ್ಸ್, ಅಂದರೆ ಕಂಪೇರಿಟಿವ್ ಡೇಟಾ ಕಲೆಕ್ಷನ್ ಮಾಡಿ ಅನಾಲಿಸಿಸ್ ಮಾಡಿ ಒಂದು ರ್ಯಾಂಕಿಂಗ್ನ ಅಲಾಟ್ ಮಾಡ್ತಾರೆ. ಸೊ ಇದೇನು ಮಾಡ್ತಾರೆ, ಆನ್ ಇಯರ್ಲಿ ದೇ ವಿಲ್ ಪಬ್ಲಿಷ್ ದ ರ್ಯಾಂಕಿಂಗ್, ವರ್ಷಕ್ಕೊಮ್ಮೆ ಪಬ್ಲಿಷ್ ಮಾಡ್ತಾನೆ ಇರ್ತಾರೆ. ಇವಾಗ QS 2021 ಅಲ್ಲೇ ಪಬ್ಲಿಷ್ ಮಾಡಿದ್ದಾರೆ. ಈ ವರ್ಲ್ಡ್ ರ್ಯಾಂಕಿಂಗಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ಸ್, ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸು ಯಾವ ಲೆವೆಲಲ್ಲಿದೆ ಅಂತ ಗೊತ್ತಾಗುತ್ತೆ, ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಯಾವ ಲೆವೆಲಲ್ಲಿದೆ ಅಂತ ಗೊತ್ತಾಗುತ್ತೆ. ಓಕೆ, ನೋಡೋಣ ನಮ್ದು ಯಾವ ಲೆವೆಲಲ್ಲಿದೆ ಎಜುಕೇಷನ್ ಸಿಸ್ಟಮ್ಸ್ ಅಂತ. ಸಿಮಿಲರ್ಲಿ NIR ಪ್ರಕಾರನೇ ಇಲ್ಲೂ ಕೆಲವು ಪ್ಯಾರಾಮೀಟರ್ಸ್, ಅಲ್ಲಿ 5 ಪ್ಯಾರಾಮೀಟರ್ಸ್ ಇತ್ತು, ಇಲ್ಲಿ 6 ಪ್ಯಾರಾಮೀಟರ್ಸ್ನ ಇಟ್ಕೊಂಡು ದೇರ್ ವೇಟೇಜ್ ಫಾರ್ ಇವ್ಯಾಲ್ಯೂಷನ್ ಮಾಡ್ತಾರೆ. ಅಕಾಡೆಮಿಕ್ ರೆಪ್ಯುಟೇಷನ್ ಅಂದರೆ ಆ ಕಾಲೇಜಿಂದ ಅಕಾಡೆಮಿಕ್ ರೆಪ್ಯುಟೇಷನ್ ಎಷ್ಟಿದೆ, ಓವರ್ ಆಲ್ ಸ್ಟ್ರೆಂತ್ ಎಷ್ಟಿದೆ, ಎಷ್ಟು ಜನ ಪಾಸ್ಔಟ್ ಆಗ್ತಿದ್ದಾರೆ, PhD ಸ್ಕಾಲರ್ಸ್ ಎಷ್ಟಿದ್ದಾರೆ, ಅದೆಲ್ಲ ಬಂದ್ಬಿಟ್ಟು 40% ಓವರ್ ಆಲ್ ವೇಟೇಜ್ ಕೊಡ್ತಾರೆ ಅಕಾಡೆಮಿಕ್ ರೆಪ್ಯುಟೇಷನ್ಗೆ. ಮತ್ತು ಎಂಪ್ಲಾಯರ್ ರೆಪ್ಯುಟೇಷನ್, ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ, ಅವ್ರದ್ದು ಇದು ಏನು ಕ್ವಾಲಿಫಿಕೇಷನ್ ಎಷ್ಟಿದೆ, ಎಕ್ಸ್ಪೀರಿಯನ್ಸ್ ಎಷ್ಟಿದೆ, ಅವ್ರ ನಾಲೆಜ್ ಎಷ್ಟಿದೆ, ಅದ್ರ ಮೇಲೂ ಎಂಪ್ಲಾಯರ್ ರೆಪ್ಯುಟೇಷನ್ ಮೇಲೆ ವೇಟೇಜ್ ಮಾಡ್ತಾರೆ, ಅದು 10%. ನೆಕ್ಸ್ಟ್ ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ನಾವು ನೋಡಿದ್ವಿ ಅಲ್ಲೇ. ಸಿಮಿಲರ್ಲಿ ಎಲ್ಲೂ ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ಅದಕ್ಕೆ 20%. ಮತ್ತು ಸೈಟೇಷನ್ ಫಾರ್ ಫ್ಯಾಕಲ್ಟಿ, ಅಂದರೆ ಅಲ್ಲಿರ್ತಕ್ಕಂಥ ಪ್ರತಿ ಫ್ಯಾಕಲ್ಟಿನೂ ಎಷ್ಟು ಪಬ್ಲಿಷ್ ಮಾಡಿದ್ದಾರೆ, ಅದರಲ್ಲಿ ಆ ಪಬ್ಲಿಷನ್ ಪೇಪರಲ್ಲಿ ಎಷ್ಟು ಸೈಟೇಷನ್ ಅಂದರೆ ಆ ಪೇಪರ್ನ ನೋಡಿಬಿಟ್ಟು, ರಿಸರ್ಚ್ ಪೇಪರ್ನ ನೋಡಿಬಿಟ್ಟು ಅದ್ರ ಮೇಲೆ ಅದನ್ನು ಏನು ಬೇಸಾಗಿಟ್ಕೊಂಡು ಅದ್ರ ಮೇಲೆ ಎಷ್ಟು ಜನ ತಮ್ಮ ವರ್ಕ್ನ ಮುಂದುವರಿಸಿದ್ದಾರೆ ಅನ್ನೋದನ್ನು ಸೈಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ರೇಷಿಯೋ, ಅಂದರೆ ನಮ್ಮ ಇಂಡಿಯಾದಲ್ಲಾದರೆ ಬೇರೆ ದೇಶದಿಂದ ಎಷ್ಟು ಜನ ಫ್ಯಾಕಲ್ಟಿ ಬರ್ತಿದ್ದಾರೆ, ಅಥವಾ ಬೇರೆ ದೇಶದಲ್ಲಾದರೆ ಔಟರ್ ಕಂಟ್ರೀಸಿಂದ ಎಷ್ಟು ಜನ ಫ್ಯಾಕಲ್ಟಿ ಬರ್ತಿದ್ದಾರೆ, ಅದರದ್ದು 5%. ಮತ್ತು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ರೇಷಿಯೋನು ಕನ್ಸಿಡರ್ ಆಗುತ್ತೆ. ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲಿಂದ ನಮ್ಮ ಇಂಡಿಯಾ ಇನ್ಸ್ಟಿಟ್ಯೂಷನ್ ಆದರೆ ಇಂಟರ್ನ್ಯಾಷನಲ್ ಲೆವೆಲಿಂದ ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಅಂದರೆ ಎಷ್ಟು ಸ್ಟೂಡೆಂಟ್ಸ್ ಬರ್ತಾಯಿದ್ದಾರೆ ಅದರದ್ದು 5% ಕನ್ಸಿಡರ್ ಮಾಡ್ತಾರೆ. ನೋಡಿ, ಈಗ 2021 ಅಂದರೆ 2021 QS ವರ್ಲ್ಡ್ ರ್ಯಾಂಕಿಂಗ್ನ ರಿಲೀಸ್ ಮಾಡಿದ್ದಾರೆ ಫ್ರಮ್ ಲಂಡನ್ ಬೈ QS. ಓಕೆ, ಇಲ್ಲಿ ವರ್ಡ್ಸ್ ಏನು ಮಾಡ್ತಾರೆ, QS ನೋಡಿದ್ವಿ ಅಲ್ಲಿ, ಇಟ್ ಈಸ್ ಅ ವರ್ಲ್ಡ್ ಲೀಡಿಂಗ್, ಇದ್ರ ಬಗ್ಗೆ ಏನು ಹೆಚ್ಚಿಗೆ ತಿಳ್ಕೊಳ್ಳೋದು ಬೇಕಾಗಿಲ್ಲ, ಬಟ್ ಇಟ್ ಈಸ್ ಅ ವರ್ಲ್ಡ್ ಲೀಡಿಂಗ್ ಪ್ರೊವೈಡರ್ ಆಫ್ ಸರ್ವಿಸ್ ಅನಾಲಿಟಿಕ್ಸ್ ಆ್ಯಂಡ್ ಇನ್ಸೈಟ್ ಟು ದ ಗ್ಲೋಬಲ್ ಹೈಯರ್ ಎಜುಕೇಷನ್ ಸೆಕ್ಟರ್. ಓಕೆ, QS 4 ಮೆಟ್ರಿಕ್ಸ್ ಇದು ನಿಮಗೆ ಬೇಕಾಗಿಲ್ಲ. ಓಕೆ, ನೆಕ್ಸ್ಟು ನೋಡಿ, ಓವರಾಲ್ 1368 ಇನ್ಸ್ಟಿಟ್ಯೂಷನ್ಸ್ಗೆ ದೇ ವಿಲ್ ಅಲಾಟ್ ದ ರ್ಯಾಂಕ್. ಅದರಲ್ಲಿ 48 ಸಬ್ಜೆಕ್ಟ್ಸ್ಗೆ
ಮತ್ತು 5 ಬ್ರಾಡ್ ಕ್ಯಾಟಗರೀಸ್ ಅಕ್ರಾಸ್ 159 ಲೊಕೇಶನ್ಸ್ ಕವರ್ ಮಾಡಿ 1368 ಕಾಲೇಜಸ್ಗೆ ರ್ಯಾಂಕಿಂಗ್ನ ಅಲಾಟ್ ಮಾಡ್ತಾರೆ. ಓಕೆ, ಸೊ ಈ ರ್ಯಾಂಕಿಂಗಲ್ಲಿ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟು ಆಲ್ವೇಸ್ ಫ್ರಮ್ ಪಾಸ್ಟ್ ಇಯರ್ಸಿಂದನೇ ಇದೆ. MIT US ಅಲ್ಲಿ, ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT ಇನ್ಸ್ಟಿಟ್ಯೂಟ್, ಇದನ್ನು NIT ಕೇಳಿರ್ಬೋದು, ಇಲ್ಲಾಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಟಲ್ಲಿ ಮಾತ್ರ ಇಂಡಿಯಾ ಲೆವೆಲಲ್ಲಿ ಮಾತ್ರ ಕೇಳ್ತಾನೆ ಅಷ್ಟೇ. MIT ನಿಮ್ಗೆ ನೆನಪಿರಲಿ, MIT USA ಅಂತ. ವರ್ಲ್ಡ್ ಬೆಸ್ಟ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಷನ್ 100 ನೋಡಿ, ಇದ್ರ ಅವರೇಜ್ ಎಷ್ಟಿದೆ ಗೊತ್ತಾ? 100 ಔಟ್ ಆಫ್ 100 ಇದೆ. ಅಂದರೆ ಇದು ತಿಳ್ಕೊಳ್ಳಿ ಯಾವ ಥರ ಎಜುಕೇಷನ್ ಸಿಸ್ಟಮ್ ಇದೆ, ಯಾವ ಥರ ಲೆಕ್ಚರರ್ಸ್ ಫ್ಯಾಕಲ್ಟಿ ಇದೆ, ಯಾವ ಥರ ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ ಅಂತ ನೀವು ಒಂದ್ಸಲಿ ಕನ್ಸಿಡರ್ ಮಾಡ್ಬೋದು. ಅದಾದಮೇಲೆ ಸೆಕೆಂಡು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ USA, ಅದಾದಮೇಲೆ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ UK. ದೀಸ್ ಆರ್ ದ ಟಾಪ್ 3 ಗ್ಲೋಬಲಿ ಕನ್ಸಿಡರ್ ಮಾಡಿದರೆ ಟಾಪ್ 3 ರ್ಯಾಂಕಿಂಗ್ ಯೂನಿವರ್ಸಿಟೀಸ್. ಓಕೆ, MIT, ಸ್ಟ್ಯಾನ್ಫೋರ್ಡ್ ಆ್ಯಂಡ್ ಕೇಂಬ್ರಿಡ್ಜ್. ಸೊ ಇಂಡಿಯನ್ ಪರ್ಫಾರ್ಮೆನ್ಸಿಗೆ ಬಂದರೆ ಟಾಪ್ 100ಅಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ಇನ್ಸ್ಟಿಟ್ಯೂಷನ್ಸ್ ಫ್ರಮ್ ಅವರ್ ಸೈಡ್. ನೋಡಿ, ಟಾಪ್ 100ಅಲ್ಲಿ ನಮ್ಮಲ್ಲಿ ಯಾವುದೇ ಥರವಾದ ಇನ್ಸ್ಟಿಟ್ಯೂಷನ್ಸು ಯೂನಿವರ್ಸಿಟೀಸು ಟಾಪ್ 100ಅಲ್ಲಿ ಇಲ್ಲ. IIT ಬಾಂಬೆ ಬಂದುಬಿಟ್ಟು 172ನೇ ಪೊಸಿಷನಲ್ಲಿದೆ. IIT ಬಾಂಬೆ 172nd ಪೊಸಿಷನಲ್ಲಿದೆ. ಅದು ಬಿಟ್ಟರೆ IISc ಬ್ಯಾಂಗ್ಳೂರು 185, IIT ದಿಲ್ಲಿ 193 ಇವೆ ಮೂರೇ ಯೂನಿವರ್ಸಿಟೀಸು ಇಂಡಿಯನ್ನಿಂದ ಟಾಪ್ 200ಅಲ್ಲಿರೋದು. ಓಕೆ, ಸೊ ಅದಕ್ಕೆ ಎಲ್ಲ ಜನಗಳು IIT ಇಂಡಿಯಾದಲ್ಲಿರೋದು IITಗೆ ಯಾಕೆ ಜಾಯ್ನ್ ಆಗಬೇಕು ಅಂತಾರೆ ಅಂದರೆ ಇದಕ್ಕೆ. ಗ್ಲೋಬಲಲ್ಲೂ ಇದೆ, ನ್ಯಾಷನಲ್ ಲೆವೆಲಲ್ಲೂ ರ್ಯಾಂಕ್ ಸೆಕ್ಯೂರ್ ಮಾಡಿದೆ. ಓಕೆ, ಇನ್ ಟರ್ಮ್ಸ್ ಆಫ್ ಸಬ್ಜೆಕ್ಟ್ ವೈಸ್ ಅದು ಬಂದುಬಿಟ್ಟು ಯೂನಿವರ್ಸಿಟಿ ವೈಸ್ ಆಯಿತು. ಇನ್ ಟರ್ಮ್ಸ್ ಆಫ್ ಸಬ್ಜೆಕ್ಟ್ ವೈಸ್ ಬಂದರೆ 12 ಇಂಡಿಯನ್ ಯೂನಿವರ್ಸಿಟೀಸ್, 12 ಇಂಡಿಯನ್ ಯೂನಿವರ್ಸಿಟೀಸು ಟಾಪ್ 100 ರ್ಯಾಂಕಿಂಗಲ್ಲಿದೆ. ನೋಡಿ, ಅದು ಬಂದ್ಬಿಟ್ಟು ಫಸ್ಟ್ ಹೇಳಿದ್ದು ನಾನು ಯೂನಿವರ್ಸಿಟಿ ಲೆವೆಲಲ್ಲಿ, ಇದು ಬಂದ್ಬಿಟ್ಟು ಸಬ್ಜೆಕ್ಟ್ ಲೆವೆಲಲ್ಲಿ. ಕನ್ಫ್ಯೂಸ್ ಆಗಿಬಿಡಿ. ಸಬ್ಜೆಕ್ಟ್ ಲೆವೆಲಲ್ಲಿ ಟಾಪ್ 100ಅಲ್ಲಿ ನಮ್ಮ ಯೂನಿವರ್ಸಿಟೀಸ್ ಇದೆ. 3 ಯೂನಿವರ್ಸಿಟೀಸು ಅದರಲ್ಲೂ ಟಾಪ್ 50ಸಲ್ಲಿದೆ. 3 IITs ಯಾವುದು ಅಂದರೆ ನೋಡಿ, IIT ಮದ್ರಾಸು 30th ರ್ಯಾಂಕಲ್ಲಿದೆ. ಸಬ್ಜೆಕ್ಟ್ ಅದು ಪೆಟ್ರೋಲಿಯಂ ಇಂಜಿನಿಯರಿಂಗ್. IIT ಬಾಂಬೆ 41st ರ್ಯಾಂಕಲ್ಲಿದೆ. ದೆನ್ IIT ಖರಗ್ಪುರ್ 44thಲ್ಲಿದೆ ಫಾರ್ ಮಿನರಲ್ಸ್ ಆ್ಯಂಡ್ ಮೈನಿಂಗ್ ಇಂಜಿನಿಯರಿಂಗ್. ಮತ್ತು IIT ದಿಲ್ಲಿ ಬಂದ್ಬಿಟ್ಟು 50th ರ್ಯಾಂಕಿಂಗ್ ಇದೆ ಡೆವಲಪ್ಮೆಂಟ್ ಸ್ಟಡೀಸಲ್ಲಿ. ಓಕೆ, ನಮ್ಮಲ್ಲಿರ್ತಕ್ಕಂಥ 12 ಯೂನಿವರ್ಸಿಟೀಸು ಟಾಪ್ 100ಅಲ್ಲಿರೋದು IIT ಬಾಂಬೆ, ದಿಲ್ಲಿ, ಮದ್ರಾಸ್, ಖರಗ್ಪುರ್, ಬ್ಯಾಂಗ್ಳೂರು, IISc ಬ್ಯಾಂಗ್ಳೂರು, ಗೌಹಾಟಿ, IIM ಬ್ಯಾಂಗ್ಳೂರು, IIM ಅಹಮದಾಬಾದ್, JNU ಅಣ್ಣಾ ಯೂನಿವರ್ಸಿಟಿ ತಮಿಳುನಾಡು, JNU ದಿಲ್ಲಿ, ಯೂನಿವರ್ಸಿಟಿ ಆಫ್ ದಿಲ್ಲಿ, OP ಜಿಂದಾಲ್ ಯೂನಿವರ್ಸಿಟಿ ಹರಿಯಾಣ. ಓಕೆ, ಇವು 12 ಟಾಪ್ ಇನ್ಸ್ಟಿಟ್ಯೂಷನ್ಸು ಸಬ್ಜೆಕ್ಟ್ ವೈಸಲ್ಲಿ ಟಾಪ್ 100 ರ್ಯಾಂಕಿಂಗ್ ಸೆಕ್ಯೂರ್ ಮಾಡಿರೋದು. ಅದರಲ್ಲಿ 50 ಒಳಗೆ 3 ಇನ್ಸ್ಟಿಟ್ಯೂಷನ್ಸು IIT ಮದ್ರಾಸ್ ಪೆಟ್ರೋಲಿಯಂ ಇಂಜಿನಿಯರಿಂಗಲ್ಲಿ, IIT ಬಾಂಬೆ ಮತ್ತು ಖರಗ್ಪುರ್ ಮಿನರಲ್ಸ್ ಆ್ಯಂಡ್ ಮೈನಿಂಗ್ ಇಂಜಿನಿಯರಿಂಗಲ್ಲಿ, ಅದಾದಮೇಲೆ ಯೂನಿವರ್ಸಿಟಿ ಆಫ್ ದಿಲ್ಲಿ ಡೆವಲಪ್ಮೆಂಟ್ ಸ್ಟಡೀಸಲ್ಲಿ. ಓಕೆ, ಸಮ್ ಆಫ್ ದ ಕೀ ಪಾಯಿಂಟ್ಸ್ ನೋಡಿದ್ವಿ. IIT ಬಾಂಬೆ ಸೆಕ್ಯೂರ್ಡ್ 172nd ರ್ಯಾಂಕ್, ಬ್ಯಾಂಗ್ಳೂರು IISc 185, ದಿಲ್ಲಿ 193. ಓಕೆ, ಸೊ ನಾವು ಲಾಸ್ಟ್ ಸೆಷನಲ್ಲಿ ನೋಡಿದಾಗ IOE ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಸ್ಕೀಮ್ನ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಫ್ಲ್ಯಾಗ್ಶಿಪ್ ಮಾಡಿದ್ದಾರೆ. ಅಂದರೆ ಅದರಲ್ಲಿ ಫಂಡ್ನ ಅಲೋಕೇಟ್ ಮಾಡ್ತಾರೆ, ಏನು ಫೆಸಿಲಿಟೀಸ್ ಬೇಕು ಅದನ್ನೆಲ್ಲ ಕೊಡ್ತಾರೆ. ಬಟ್ ಸ್ಟಿಲ್ ವಿ ಆರ್ ನಾಟ್ ಏಬಲ್ ಟು ಗೆಟ್ ದ ಟಾಪ್ 100 ರ್ಯಾಂಕಿಂಗ್ ಇನ್ ದ ಗ್ಲೋಬಲ್ ಯೂನಿವರ್ಸಿಟಿ ರ್ಯಾಂಕ್ ಅಲ್ಲದೆ. ಅಂದರೆ ಸೊ ವಾಟ್ ಈಸ್ ದ ಯೂಸ್ ಆಫ್ ಪ್ರೊವೈಡಿಂಗ್ ದ ಫಂಡ್ಸ್? ಏನಂದರೆ 1000 ಕೋಟಿ ಕೊಡ್ತಾರೆ, 1000 ಕೋಟಿ ಕೊಟ್ಟರು ಯೂಸ್ ಇಲ್ಲ ಅಂದರೆ ವಾಟ್ ಈಸ್ ದ ಯೂಸ್ ಫಾರ್ ಪ್ರೊವೈಡಿಂಗ್ ದ ಫಂಡ್ಸ್ ಟು ದೀಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಒಂದು ಎಲ್ಲರಲ್ಲೂ ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ. ಓಕೆ, ಲೆಟ್ಸ್ ಸಮಥಿಂಗ್ ಲೈಕ್ ದಟ್. ಇನ್ನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಬಂದರೆ ಬಿಟ್ಸ್ ಪಿಲಾನಿ, ವೆಲ್ಲೋರ್ ತಮಿಳುನಾಡು VIT ಡ್ರಾಪ್ಡ್ ಔಟ್ ರ್ಯಾಂಕಿಂಗ್ ಟಾಪ್ 100,000ಅಲ್ಲಿದ್ದು ಎಲ್ಲ ಕೆಳಗೆ ಬಂದಿದ್ದಾವೆ. ಬಟ್ OP ಜಿಂದಾಲ್ ಬಂದ್ಬಿಟ್ಟು 650ರಿಂದ 700 ಬ್ಯಾಂಡಲ್ಲಿ ಇದೆ. ಓಕೆ, ಸೊ ಔಟ್ ಆಫ್ 6 ಪ್ಯಾರಾಮೀಟರ್ಸ್ ಇಂಡಿಯಾ ಇನ್ಸ್ಟಿಟ್ಯೂಷನ್ಸ್ ಗೆಟ್ 0 ಸ್ಕೋರ್ ಆನ್ ದ ರೇಷಿಯೋ ಆಫ್ ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ. ನೋಡಿ, 6 ಪ್ಯಾರಾಮೀಟರ್ಸಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ನಮ್ಮಲ್ಲಿ ಯಾವುದೇ ಥರದ ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ಇಲ್ಲೇ ಇಲ್ಲ. ಅಂದರೆ 0 ಸ್ಕೋರ್ ಬಂದಿದೆ ಅದಕ್ಕೆ. ಓಕೆ, ಸ್ಟೂಡೆಂಟ್ಸ್ ವೆಲ್ ಸ್ಕೋರಿಂಗ್ ವೆಲ್ ಆನ್ ರಿಸರ್ಚ್ ಇಂಪ್ಯಾಕ್ಟ್ ಮೆಜರ್ಸ್ ಥ್ರೋ ಸೈಟೇಷನ್ ಪರ್ ಫ್ಯಾಕಲ್ಟಿ. ಸೈಟೇಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೀವಿ.
ಸೊ ಅದೇ ರೀತಿ ಇಂಡಿಯಾ ಆಲ್ಸೋ ಸ್ಕೋರ್ಸ್ ಪೂರ್ಲಿ ಇನ್ ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ. ಆಬ್ವಿಯಸ್ಲಿ ನೋಡಿ, ನೀವು ಯಾವುದೇ ಕಾಲೇಜಿಗೆ ಹೋದರೆ ಇಂಡಿಯಾದಲ್ಲಿ ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ಕಮ್ಮಿ ಇದ್ದೇ ಇರುತ್ತೆ, ಫ್ಯಾಕಲ್ಟೀಸ್ ಕಮ್ಮಿ ಇರ್ತಾರೆ, ಸ್ಟೂಡೆಂಟ್ ಜಾಸ್ತಿ ಇದ್ದೇ ಇರ್ತಾರೆ. ಅದೇ ರೀತಿ ಬಿಕಾಸ್ ಆಫ್ ಕೌಂಟಿಂಗ್ ಓನ್ಲಿ ಫುಲ್ ಟೈಮ್ ಫ್ಯಾಕಲ್ಟಿ. ಅಂದರೆ ನೋಡಿ, ಇವಾಗ ನಿಮ್ಮ ಸುತ್ತಮುತ್ತ ಕಾಲೇಜ್, ಡಿಗ್ರಿ ಕಾಲೇಜಸ್ಗೆ ಹೋಗಿ ಅಥವಾ ಯಾವ್ದಾದ್ರು ಮಾಸ್ಟರ್ ಡಿಗ್ರಿ ಕಾಲೇಜ್ಗೆ ಹೋಗಲಿ, ಇಲ್ಲಿ ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ನೋಡೋದು ಒಂದು ಫುಲ್ ಟೈಮ್ ಫ್ಯಾಕಲ್ಟಿ ಅಂದರೆ ಪರ್ಮನೆಂಟ್ ಫ್ಯಾಕಲ್ಟಿ ಇದ್ದಾಗ ಮಾತ್ರ ದೇ ವಿಲ್ ಕನ್ಸಿಡರ್ ದ ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ. ದೇ ವಿಲ್ ನಾಟ್ ಕನ್ಸಿಡರ್ ದ ಟೆಂಪ್ರರಿ ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ. ಓಕೆ, ಟೆಂಪ್ರರಿ ಫ್ಯಾಕಲ್ಟೀಸ್ ಇತ್ತೀಚೆಗೆ ಏನಾಗಿದೆ, ನೀವು ಯಾವುದೇ ಕಾಲೇಜಿಗೆ ಹೋದ್ರೂ ಟೆಂಪ್ರರಿ ಫ್ಯಾಕಲ್ಟೀಸ್ ಇರ್ತಾರೆ. ಏನೋ ಒಂದು 4-5 ಜನ ಪರ್ಮನೆಂಟ್ ಫ್ಯಾಕಲ್ಟೀಸ್ ಬಿಟ್ಟರೆ ಆಲ್ ಆರ್ ಟೆಂಪ್ರರಿ ಫ್ಯಾಕಲ್ಟೀಸ್. ಅದರಿಂದ ನಮ್ಮ ಸ್ಕೋರ್, ಇಂಡಿಯನ್ ಸ್ಕೋರ್ ಇದೆ, ಪೂರಾಗಿ ಇದೆ. ಓಕೆ, ನೆಕ್ಸ್ಟು ಸಿಮಿಲರ್ಲಿ ಅಟಲ್ ರ್ಯಾಂಕಿಂಗ್ ಸಿಸ್ಟಮ್ ಅಂತ ಒಂದಿದೆ, 2020 ಇಂಟ್ರೊಡ್ಯೂಸ್ ಮಾಡಿದ್ದು ARIIA ಅಂತ, ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಇನೋವೇಷನ್ ಆ್ಯಂಡ್ ಅಚೀವ್ಮೆಂಟ್. ಏನಕ್ಕೆ ಇದು ಅಟಲ್ ರ್ಯಾಂಕಿಂಗ್ನ, ಏನು ಬೇಸಿಸ್ ಮೇಲೆ ಅಟಲ್ ರ್ಯಾಂಕಿಂಗ್ನ ಕೊಡ್ತಾಯಿದ್ರು ಅಂದರೆ, ಒಂದು ಇನೋವೇಷನ್ ಪರ್ಪಸ್, ಯಾವ ಕಾಲೇಜು ಒಳ್ಳೆ ಇನೋವೇಷನ್ ಮಾಡ್ತಾ ಇದೆ ಅನ್ನೋದಕ್ಕೊಂದು, ಮತ್ತು ಆಂಟ್ರಪ್ರಿನರ್ಶಿಪ್ ಅಂದರೆ ಹೊಸ ಉದ್ಯೋಗಗಳ ಸೃಷ್ಟಿ ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಅಲ್ಲಿಂದ ಪಾಸ್ಔಟ್ ಆಗಿರೋರು ಯಾರಾದರೂ ಆಂಟ್ರಪ್ರಿನರ್ ಆಗ್ತಾ ಇದ್ದಾರಾ ಅನ್ನೋದು ಒಂದು ಕ್ರೈಟೀರಿಯಾ ಇಟ್ಕೊಂಡು ಅಟಲ್ ರ್ಯಾಂಕಿಂಗ್ನ ಕೊಡ್ತಾ ಇದ್ದಾರೆ. 6 ಪ್ಯಾರಾಮೀಟರ್ಸ್ ಬರುತ್ತೆ. ಇದನ್ನೇನು ಇಂಪಾರ್ಟೆಂಟಾಗಿ ಕೇಳೋದಿಲ್ಲ, ಸ್ಲೈಡ್ ಒಂದ್ಸಲಿ ನೋಡ್ಕೊಂಡಿರಿ ಅಷ್ಟೇ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಟಾಪ್ 1 ಮಾತ್ರ ನೋಡ್ಕೊಂಡಿರಿ. ಲಾಸ್ಟ್ ಟೈಮ್ ಯಾವತ್ತೂ ಕೇಳಿಲ್ಲ 2020 ರ್ಯಾಂಕಿಂಗು, ಲಾಸ್ಟ್ ಟೈಮ್ ಕೇಳಿಲ್ಲ, ಈ ಸಲ ಕೇಳ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಫಸ್ಟು ಗೋರ್ಮೆಂಟ್ ಆ್ಯಂಡ್ ಗೋರ್ಮೆಂಟ್ ಏಡೆಡ್ ಯೂನಿವರ್ಸಿಟೀಸ್ ಟಾಪ್ 1 ರ್ಯಾಂಕಿಂಗಲ್ಲಿರೋದು ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಮಹಾರಾಷ್ಟ್ರ. ದಿಸ್ ಇಸ್ ದ ಇಂಪಾರ್ಟೆಂಟ್ ಒನ್. ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಅಂದರೆ ಗೋರ್ಮೆಂಟ್, ನೋಡಿ ಗೋರ್ಮೆಂಟ್ ಏಡೆಡ್ ಏನಿದೆ ಅದು ಬಂದ್ಬಿಟ್ಟು. ಓಕೆ, ಮತ್ತು ಗೋರ್ಮೆಂಟ್ ಆ್ಯಂಡ್ ಗೋರ್ಮೆಂಟ್ ಏಡೆಡ್ ಕಾಲೇಜಸ್, ಅದು ಯೂನಿವರ್ಸಿಟಿ ಆಯಿತು. ಕಾಲೇಜಸಲ್ಲಿ ಬಂದ್ಬಿಟ್ಟು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆ ಮಹಾರಾಷ್ಟ್ರ, ದಿಸ್ ಇಸ್ ಗೋರ್ಮೆಂಟ್, ನೆನ್ಬಿಟ್ಕೊಳ್ಳಿ, ಗೋರ್ಮೆಂಟ್ ಆ್ಯಂಡ್ ಗೋರ್ಮೆಂಟ್ ಏಡೆಡ್ ಕಾಲೇಜಸ್. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ನಮ್ಮದು ಗೋರ್ಮೆಂಟ್ ಅಂದರೆ PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕರ್ನಾಟಕ, ಸೆಕೆಂಡ್ ಪ್ಲೇಸ್. ಮತ್ತು ಪ್ರೈವೇಟ್ ಆ್ಯಂಡ್ ಸೆಲ್ಫ್ ಫೈನಾನ್ಸ್ಡ್ ಯೂನಿವರ್ಸಿಟೀಸ್, ಪ್ರೈವೇಟ್ ಯೂನಿವರ್ಸಿಟೀಸ್ ಏನಿದೆ ಆಟೋನಮಸ್ಸು, ಅದರಲ್ಲಿ ಫಸ್ಟ್ ರ್ಯಾಂಕಿಂಗ್ ಪಡ್ಕೊಂಡಿರೋದು ಕಲಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿ, ಖೋರ್ದಾ, ಒಡಿಶಾದಲ್ಲಿದೆ. ಕಲಿಂಗ ಇನ್ಸ್ಟಿಟ್ಯೂಟ್ ಅಂತ ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಟೈಮ್ ಇದ್ದಿದ್ದು ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಮತ್ತು ಪ್ರೈವೇಟ್ ಕಾಲೇಜಸ್ಸು ಅಂದರೆ SR ಇಂಜಿನಿಯರಿಂಗ್ ಕಾಲೇಜ್ ತೆಲಂಗಾಣ, ಅದು ಬಿಟ್ಟರೆ ರಸೋಯಿನಿ ಕಾಲೇಜ್, GH ರಸೋಯಿನಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಾಗ್ಪುರ್ ಮಹಾರಾಷ್ಟ್ರ. ನೆಕ್ಸ್ಟು ಕೃಷ್ಣ ಕಾಲೇಜ್ ತಮಿಳುನಾಡು, ನಿಟ್ಟೆ ಮೀನಾಕ್ಷಿ ಕರ್ನಾಟಕ. ಈ ಥರ ಫಸ್ಟ್ ಮಾತ್ರ ಇಂಪಾರ್ಟೆಂಟ್. ನೆಕ್ಸ್ಟ್ ರ್ಯಾಂಕಿಂಗ್ ಬಂದರೆ ಟೈಮ್ಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಅಂತ ಇನ್ನೊಂದು ರ್ಯಾಂಕಿಂಗ್ ಇದೆ. ಟೈಮ್ಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗಲ್ಲಿ ಈಗ ರೀಸೆಂಟಾಗಿ 2021 ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ನೋಡಿ, ಇದರಲ್ಲೂ ಅಷ್ಟೇ ಟೈಮ್ಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗಲ್ಲಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂದರೆ, ನೋ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಇನ್ ಟಾಪ್ 300 ಯಾವುದು ಇಂಡಿಯನ್ ಇನ್ಸ್ಟಿಟ್ಯೂಷನ್ನು ಇಲ್ಲವೇ ಇಲ್ಲ. ಇಲ್ಲೇನು ಮಾಡ್ತಾರೆ ನೋಡಿ, ಫಸ್ಟು ಏನು ಮಾಡ್ತಾರೆ ಅಂದರೆ, ಫಸ್ಟು 200 ಏನು ಇನ್ಸ್ಟಿಟ್ಯೂಷನ್ ಬರ್ತಾರೆ ಅವಕ್ಕೆ ಮಾತ್ರ ರ್ಯಾಂಕ್ ಕಲೆಕ್ಟ್ ಮಾಡ್ತಾರೆ. ಓಕೆ, 1, 2, 3, 4 ಅಂತ ರ್ಯಾಂಕ್ ಕಲೆಕ್ಟ್ ಮಾಡ್ತಾರೆ. ಬಟ್ ಬಿಯಾಂಡ್ ದಿಸ್ 200ಗೆ ಒಂದು ಬ್ಯಾಂಡ್ ಸೆಟ್ ಮಾಡ್ತಾರೆ. ಹೇಗೆ ಅಂದರೆ 50-50 ಬ್ಯಾಂಡ್ ಸೆಟ್ ಮಾಡ್ತಾರೆ. 201 to 250, 251 to 300, ಈ ಥರ ಒಂದು ಬ್ಯಾಂಡ್ ಸೆಟ್ ಮಾಡಿ ಈ ಬ್ಯಾಂಡಲ್ಲಿ ಅಥವಾ ಈ ಬ್ರ್ಯಾಕೆಟಲ್ಲಿ ಬರ್ತಕ್ಕಂಥ ಕಾಲೇಜ್ ಯಾವ್ಯಾವ ಅಂತ ಮಾತ್ರ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಇದು ಈ ಪಾಯಿಂಟಲ್ಲಿದೆ. ಓಕೆ, ಈ ಸಲ ಏನಾಯಿತು, 2021 7 IITs ಬಾಯ್ಕಟ್ ಮಾಡಿದ್ದಾರೆ ಈ ರ್ಯಾಂಕಿಂಗ್ ಪ್ರೋಸೆಸ್ನ. ಯಾಕೆ ಅಂದರೆ ಈ ರ್ಯಾಂಕಿಂಗ್ ಪ್ರೋಸೆಸ್ಸಲ್ಲಿ ನಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಅವ್ರದ್ದು ಟ್ರಾನ್ಸ್ಪರೆನ್ಸಿ ಇಲ್ಲ, ಅವ್ರ ಪ್ಯಾರಾಮೀಟರ್ಸ್ ನಮಗೆ ಒಪ್ಪಿಗೆ ಆಗಿಲ್ಲ ಅಂತ ಈ ಸಲ ಅವರು 7 IITs ಬಾಯ್ಕಟ್ ಮಾಡಿದ್ದಾರೆ ಪ್ರೋಸೆಸ್ನ. ಯಾವುದ್ಯಾವುದು ಅಂದರೆ IIT ದಿಲ್ಲಿ, ಬಾಂಬೆ, ಮದ್ರಾಸ್, ಕಾನ್ಪುರ್, ಖರಗ್ಪುರ್, ರೂರ್ಕಿ ಆ್ಯಂಡ್ ಗೌಹಾಟಿ. ಓಕೆ, ನೋಡಿ, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಪ್ಯಾರಾಮೀಟರ್ಸ್ ಇನ್ ರ್ಯಾಂಕಿಂಗ್ ಡ್ಯೂಟ್. ಓಕೆ,
ಈ ಟ್ರಾನ್ಸ್ಪರೆನ್ಸಿ ಮತ್ತು ಪ್ಯಾರಾಮೀಟರ್ ನಮಗೆ ಒಪ್ಪಿಗೆ ಆಗಿಲ್ಲ ಅಥವಾ ಅಂತ ಅವರು ಈ 7 IITs ಅವರು ಈ ಇಯರ್ ಈ ಪರ್ಟಿಕ್ಯುಲರ್ 2021 ಬಾಯ್ಕಾಟ್ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ದೇ ವಿಲ್ ರೀಕನ್ಸಿಡರ್ ಮಾಡ್ಬೋದು ಅಥವಾ ಇಲ್ಲದೇ ಇರ್ಬೋದು. ಇದರಲ್ಲಿ ಬಂದುಬಿಟ್ಟು ಟಾಪ್ ಯೂನಿವರ್ಸಿಟಿ ಬಂದುಬಿಟ್ಟು ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ UK ಟಾಪ್ ದ ಲಿಸ್ಟ್. ನೆಕ್ಸ್ಟು 301 350 IISc ಬ್ಯಾಂಗ್ಳೂರ್ ಬರುತ್ತೆ, ಇಂಪಾರ್ಟೆಂಟು. 301 to 350 ಬ್ರ್ಯಾಕೆಟಲ್ಲಿ ಬ್ಯಾಂಡಲ್ಲಿ IIT ಬ್ಯಾಂಗ್ಳೂರ್ IISc ಬ್ಯಾಂಗ್ಳೂರ್ ಬರುತ್ತೆ. ಅದರ್ ದೆನ್ IIT ರೂಪರು ಬರುತ್ತೆ 301 to 350 ಬ್ಯಾಂಡಲ್ಲಿ. ಸಾರಿ, ಲಾಸ್ಟ್ ಇಯರಲ್ಲಿ ಇದು 301 to 350 ಬ್ಯಾಂಡಲ್ಲಿ ಬರ್ತಿತ್ತು, ಬಟ್ ದಿಸ್ ಇಯರಲ್ಲಿ ಡ್ರಾಪ್ ಆಗಿದೆ, 351 to 400 ಬ್ಯಾಂಡಲ್ಲಿ ಬರ್ತಾ ಇದೆ. ನೋಡಿ ನಾನು ಹೇಳ್ದಂಗೆ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್ಸ್ ವರ್ಲ್ಡ್ ರ್ಯಾಂಕಿಂಗ್ ಸಿಸ್ಟಮಲ್ಲಿ. ಟಾಪ್ 300 ಯಾವುದು ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಇಲ್ಲ. 7 IITs ಬಾಯ್ಕಾಟ್ ಮಾಡಿದ್ದಾವೆ, ಎಸ್ಪೆಷಲಿ ಇನ್ 2021 ಬಿಕಾಸ್ ಆಫ್ ದ ಟ್ರಾನ್ಸ್ಪರೆನ್ಸ್ ಪ್ಯಾರಾಮೀಟರ್. ಅದಾದಮೇಲೆ 301 to 350 ಬ್ಯಾಂಡಲ್ಲಿ ಬರೋದು IISc ಬ್ಯಾಂಗ್ಳೂರು, 351 to 400 ಬ್ಯಾಂಡಲ್ಲಿ IIT ರೂರ್ಪುರ್. ಇಷ್ಟೇ ನಮಗೆ ಬೇಕಾಗಿರೋದು. ಸೊ ಪ್ಯಾರಾಮೀಟರ್ಸು ನಿಮಗೇನು ಕೇಳೋದಿಲ್ಲ. ಟೀಚಿಂಗು 30%, ರಿಸರ್ಚ್ 30%, ಸೈಟೇಷನ್ 30%, ಇಂಡಸ್ಟ್ರಿ ಇನ್ಕಮ್ 2.5 ಮತ್ತು ಇಂಟರ್ನ್ಯಾಷನಲ್ ಔಟ್ಲುಕ್ಕು 7.5%. ಓಕೆ, ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ರ್ಯಾಂಕಿಂಗ್ ಸಿಸ್ಟಮ್ಸ್. ಯಾವ್ಯಾವ ರ್ಯಾಂಕಿಂಗ್ ಸಿಸ್ಟಮ್ಸ್ ಇದೆ ಹೈಯರ್ ಎಜುಕೇಷನಲ್ಲಿ. ಇದರಲ್ಲಿ ಒಂದು ಕ್ವಶನ್ ಮಾತ್ರ ಪಕ್ಕ ಇದ್ದೇ ಇರುತ್ತೆ. QS ವರ್ಲ್ಡ್ ರ್ಯಾಂಕಿಂಗು ನಮ್ಮಲ್ಲಿ NIRF ರ್ಯಾಂಕಿಂಗ್ ಸಿಸ್ಟಮು, QS ವರ್ಲ್ಡ್ ರ್ಯಾಂಕಿಂಗು, ಟೈಮ್ಸು ಮತ್ತು ರೂಸಾ, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಸಿಸ್ಟಮ್ ಇದೆಲ್ಲ, ಮತ್ತು ಅಟಲ್ ರ್ಯಾಂಕಿಂಗ್ ಸಿಸ್ಟಮ್ ಇದೆಲ್ಲ ನಾವು ಈ ಸೆಷನಲ್ಲಿ ಕವರ್ ಮಾಡಿದ್ದೀವಿ. ಸೊ ಇನ್ ನೆಕ್ಸ್ಟ್ ಫ್ಯೂ ಸೆಷನಲ್ಲಿ ಡಿಫ್ರೆಂಟ್ ಟಾಪಿಕ್ಸ್ನ ರಿಲೇಟೆಡ್ ಟು ಹೈಯರ್ ಎಜುಕೇಷನಲ್ಲಿ